ನೋಡಿದ್ಮೇಲೆ ನನ್ನ ಸಿನಿಮಾ ಜೀವನ ಶುರುವಾಗಂತ ಸಿನಿಮಾ, ನನಗೆ ಲೈಫ್ ಕೊಟ್ಟಿದ್ದ ಸಿನಿಮಾ ಇದು. ಎಷ್ಟೇ ಸಿನಿಮಾ, ಒಂದು 17 ಸಿನಿಮಾ ಆಯಿತು, ನನ್ನ 2ನೇ ಸಿನಿಮಾ ನಾನು ಶೂಟ್ ಮಾಡಿದ್ದು. ಆ ಸಿನಿಮಾ ಆದ್ರೂ ಇವತ್ತಿನವರೆಗೂ ಜನ ನೆನ್ಪಿಟ್ಕೊಂಡು ಕರೆಯೋದು ನನ್ನ ಜೋ ಅಂತ ಎಲ್ಲೇ ಆಚೆ ಹೋದ್ರು. ಆ ಥರ ಒಂದು ಸಿನಿಮಾ ನನಗೆ ಕೊಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ಇದ್ದೀನಿ ಮಿಲನ ಹಾಗೂ ಕೃಷ್ಣ ಅವ್ರಿಗೆ. ಅದಲ್ಲದೆ ನಾವು ಆಲ್ರೆಡಿ ಈ ಸಿನಿಮಾ ಅಲ್ಲದೆ ನಾವು ಎನಿ ಡೇ ನನ್ಗೆ ಏನೇ ಕೇಳಬೇಕು, ಏನೇ ಮಾಡಬೇಕು ಅಂತಂದ್ರೂ ಫಸ್ಟ್ ಕಾಲ್ ನಾನು ಅವರಿಬ್ಬರಿಗೆ ಮಾಡ್ತೀನಿ. ಅಷ್ಟು ಡಿಯರೆಸ್ಟ್ ನನಗೆ. ಆ್ಯಕ್ಚುಲಿ ಈ ಸಿನಿಮಾ ನೋಡಾದ್ಮೇಲೆ ಸಖತ್ತು, ಟ್ರೈಲರ್ ನೋಡಾದ್ಮೇಲೆ ನಾನು ಮನೇಲಿ ನೋಡಿದಾಗ್ಲೂ ನನ್ಗೆ ಏನು ಹೇಳ್ಬೇಕಂತ ಗೊತ್ತಾಗಿಲ್ಲ, ಅಷ್ಟೊಂದು ಇಮೋಷ್ನಲ್ ಆಗಿದ್ದೆ. ಇವಾಗ ಮತ್ತೆ ಈ ಟ್ರೈಲರ್ ಪ್ಲೇ ಮಾಡಾದ್ಮೇಲೆ ರೇಚಲ್ ಮತ್ತು ಸುಷ್ಮಿತಾ ಅವ್ರ ಕಣ್ಣಲ್ಲೂ ನೀರು ನೋಡಿದೆ. ಯಾಕಂದ್ರೆ ಈ ಸಿನಿಮಾ ನಮಗೊಂದು ದೊಡ್ಡ ಇಮೋಷನ್. ಸಿನಿಮಾ ಅಂತ ನಾವು ತಗೊಂಡೇ ಇಲ್ಲ, ಅಷ್ಟು ಚೆನ್ನಾಗಿ ನಾವು ಕೆಲಸ ಮಾಡಿದ್ವಿ. ಶ್ರೀ ಸರ್ ಆಗಲಿ, ಎವ್ರಿಬಡಿ, ಎಲ್ಲ ಟೆಕ್ನಿಷಿಯನ್ಸ್. ಈ ಪಾರ್ಟ್ 3ಲಿ ನಮ್ಮ ಜೊತೆ ಶ್ವೇತಾ ಅವರಿದ್ದಾರೆ, ರಜನಿ ಅವರಿದ್ದಾರೆ, ಎಲ್ಲರೂ ಇವಾಗ ಮತ್ತೆ ಈ ಸಿನಿಮಾಲಿ ಒಂದಾಗ್ತಾ ಇದೀವಿ. ಆ್ಯಂಡ್ ತುಂಬಾ ಖುಷಿ ಇದೆ. ಆ್ಯಂಡ್ ಮಾರ್ಚ್ 19ನೇ ತಾರೀಕಿಗೆ ನಮ್ಮ ಸಿನಿಮಾ ಬರ್ತಾ ಇದೆ. ಏಪ್ರಿಲ್ ಅಂತ ಅಂದ್ರು, ಇವಾಗ ಮಾರ್ಚ್ ಬರ್ತಿರೋದು ಇನ್ನೂ ಖುಷಿ. ಅಂದರೆ ನರ್ವಸ್ ಆಗ್ತಾ ಇದೆ ನನ್ನನ್ನು ನಾನು ಮತ್ತೆ ಜೋ ಆಗಿ ನೋಡ್ಕೊಳ್ಳೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲರ ಪ್ರೀತಿಗೆ. ಆ್ಯಂಡ್ ಹೀಗೆ ಸದಾ ನಿಮ್ಮ ಪ್ರೀತಿ ನಮ್ಮ ಮೇಲಿರಲಿ. ಆ್ಯಂಡ್ ಈ ಸಿನಿಮಾಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಐ ಥಿಂಕ್ ನಾನು ಯಾವತ್ತು ಲಾಸ್ಟ್ ಸಿನಿಮಾ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನೋ ಗೊತ್ತಿಲ್ಲ, ಬಟ್ ಕೊನೆ ತನಕನೂ ಲವ್ ಮಾಕ್ಟೇಲ್ ನನ್ನ ಫೇವ್ರೆಟ್ ಸಿನಿಮಾ, ನನ್ನ ಮನಸ್ಸಲ್ಲಿ ಯಾವಾಗಲೂ ಉಳ್ಕೊಳ್ಳೋಂತಹ ಸಿನಿಮಾ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಅಂತ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಅಮೃತ ಹೇಳಿದ ಥರ ನನಗೆ ಆಡಿಯನ್ಸ್ ಪ್ರೀತಿ ಅಂದರೆ ವಾಟ್ ಈಸ್ ದ ಗ್ರಾವಿಟಿ ಆಫ್ ಎನ್ ಆಡಿಯನ್ಸ್ ಅಥವಾ ಪಾಪ್ಯುಲಾರಿಟಿ ಏನು ಇದೆ ಅಂತ ನನಗೆ ಲವ್ ಮಾಕ್ಟೇಲ್ ಸಿನಿಮಾ ಥ್ರೂ ನನಗೆ ಅರ್ಥ ಆಯಿತು. ಯಾಕಂದರೆ ಸಿಹಿ ಒಂದು ಪಾತ್ರಗೆ ನನ್ನ ಐಡೆಂಟಿಟಿನೇ ಚೇಂಜ್ ಆಯಿತು. ಇವಾಗ ಎಲ್ಲಿ ಹೋದ್ರೂ ಜನ ನನ್ನ ಸಿಹಿ ಅಂತಾನೆ ಕರೀತಾರೆ. ರೇಚಲ್ ಅಂತ ಯಾರು ಗೊತ್ತು, ಅವ್ರಿಗೆ ಗೊತ್ತಿಲ್ಲ. ಬಿಕಾಸ್ ಅಷ್ಟೊಂದು ಜನರ ಮನಸ್ಸಲ್ಲಿ ಅಷ್ಟೊಂದು ಇಟ್ ಈಸ್ people have accepted the character so much. So ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಟು ಸರ್ ಆ್ಯಂಡ್ ಮಿಲನ. ಐ ಥಿಂಕ್ ನಮ್ಮ ಜರ್ನಿ ಬೋತ್ ಪ್ರೊಫೆಷ್ನಲಿ ಆ್ಯಂಡ್ ಪರ್ಸ್ನಲಿ ಐ ಹ್ಯಾವ್ ಸೀನ್ ಸೋ ಮಚ್ ಗ್ರೋತ್. ಸೊ ಅದಕ್ಕೆ ಅವರಿಬ್ಬರಿಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಸೊ ನನಗೆ ಲವ್ ಮಾಕ್ಟೇಲ್ 3 ಟ್ರೈಲರ್ ನೋಡಿದ್ಮೇಲೆ ನನಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಇಟ್ ಈಸ್ ಸಡನ್ ರಶ್ ಆಫ್ ಇಮೋಷನ್ಸ್. It is a dream come true ನನಗೆ ಆಸ್ ಅನ್ ಆ್ಯಕ್ಟರ್ to be accepted in this industry. and ಈ ಟ್ರೈಲರ್ ನೋಡಿದ ಮೇಲೆ ನನಗೆ ಗೊತ್ತಾಗ್ತಾ ಇದೆ ದಟ್ ನಮ್ಮ ಎಲ್ಲರೂ ಒಂದು ಫ್ಯಾಮಿಲಿ ಥರ ನಾವು ಈ ಸಿನಿಮಾ ಮಾಡಿದ್ದೀವಿ. we've never been treated as an equal in the sense that we've never been treated as actors, but we've been treated as family. Milana and Krishna have always made that possible. Milana ಮತ್ತೆ Krishna sir, the parents who have treated us like their own children. So hangagi we have grown as a family through these years. So I'm very very happy and thankful. So ಇವಾಗ ಮಾರ್ಚ್ 19ಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದು ನಮ್ಗೆ ಸಪೋರ್ಟ್ ಮಾಡಿ. ಐ ನೋ ದೇರ್ ಇಸ್ ಅ ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಫಾರ್ ಲವ್ ಮಾಕ್ಟೇಲ್. ಸೊ ಹಾಗಾಗಿ ನೀವು ಎಲ್ಲರ ಬರ್ತೀರಂತ ಆ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಸಿ ಯು ಸೂನ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಶರಣ್ ರೀ, ಎಲ್ರಿಗೂ ನಮಸ್ಕಾರ. ಲವ್ ಮಾಕ್ಟೇಲ್ 2 ಮಾಡಿದಾಗ ಎಲ್ಲ ಹೊಸಬ್ರ ಜೊತೆ ಹೇಗೆ ಮಾಡೋದು ತುಂಬ ಭಯ ಇತ್ತು. ಬಟ್ ಒಂದ್ಸತಿ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ಗೊತ್ತಾಯಿತು, ಲೈಕ್ ನಮಗೆ ಎಲ್ಲ ಲೈಕ್ ಫ್ಯಾಮಿಲಿ ಥರ ಟ್ರೀಟ್ ಮಾಡಿದ್ರು. ಇವತ್ತು ಕೂಡ ಲವ್ ಮಾಕ್ಟೇಲ್ ಒಂದು ಮೂವಿ ಏನೇ ಮಾಡಿದ್ರು ನಾವು ವಿ ಆರ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಲವ್ ಮಾಕ್ಟೇಲ್ 2 ಮಾಡಿದಾಗ ನಮ್ಮದು ಮದುವೆ ಸೆಟ್ ಆಗಿತ್ತು. ಬಟ್ ಲವ್ ಮಾಕ್ಟೇಲ್ 3 ಮಾಡಿದಾಗ ಐ ವಾಸ್ 6 months ಪ್ರೆಗ್ನೆಂಟ್. ಬಟ್ ನನಗೆಲ್ಲೂ ಶೂಟಿಂಗ್ ಟೈಮಲ್ಲಿ ಯಾವುದೇ ಥರ ಡಿಸ್ಕಂಫರ್ಟ್ ಆಗಿಲ್ಲ. ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಜೊತೆಗೆ ಡೇಟ್ಸ್ ಕೂಡ ಅಷ್ಟೇ, ನನಗೆ ಯಾವಾಗ ಕಂಫರ್ಟ್ ಲೈಕ್ ನಮ್ಮದು ಕಂಫರ್ಟಬಲ್ ಯಾವಾಗಿತ್ತು ಆ ಡೇಟ್ಸ್ನೇ ಅವರು ಸೆಲೆಕ್ಟ್ ಮಾಡಿಕೊಂಡು ಶೂಟ್ಗೆ ಕರೆದಿದ್ದು. ಫಸ್ಟ್ ಆಫ್ ಆಲ್ ಲವ್ ಮಾಕ್ಟೇಲ್ 2 ಮಾಡಿದಾಗ ಎಲ್ಲರೂ 4 ವರ್ಷ ಆಗಿದ್ರು ಇವತ್ತು ಜಂಕಿ ಮೇಡಮ್ ಅಂತ ಕರೀತಾರೆ. ಅಷ್ಟು ರೆಕಗ್ನಿಷನ್ ಕೊಡ್ತು ಒಂದು ಲವ್ ಮಾಕ್ಟೇಲ್ 2. ಲವ್ ಮಾಕ್ಟೇಲ್ ಒಂದು ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಸೊ ಇವಾಗ ಲವ್ ಮಾಕ್ಟೇಲ್ 3ಯಲ್ಲೂ ನಾನಿದ್ದೀನಿ. ಅದಕ್ಕೆ ಆಲ್ ಥ್ಯಾಂಕ್ಸ್ ಟು ಕೃಷ್ಣ ಸರ್ ಆ್ಯಂಡ್ ಮಿಲನ. ತುಂಬ ಖುಷಿ ಅನಿಸುತ್ತೆ. ಆದಷ್ಟು ಎಲ್ಲರೂ ಮಾರ್ಚ್ 19
ಥಿಯೇಟ್ರಿಗೆ ಬನ್ನಿ, ನಮ್ಗೆ ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿ ನಮಗೆ ಬೇಕು. ಥಿಯೇಟ್ರಿಗೆ ಹೋಗಿ ನೋಡಿ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ, ಇಲ್ಲಿ ನೆರೆದಂಥವ್ರಿಗೆ ಎಲ್ಲರಿಗೂ ನಮಸ್ಕಾರ. ಶಶಾಂಕ್ ಸರ್, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ನನ್ನ ಜೀವನದಲ್ಲಿ ಲವ್ ಮಾಕ್ಟೇಲ್ ಏನು ಅಂದರೆ ದೇವರು ಅಂತ ಹೇಳ್ಬೋದು. ಯಾಕೆಂದರೆ ನನ್ನ ಮೊದಲನೇ ಸಿನಿಮಾ, ನಾನು ಎಲ್ಲೋ ಇದ್ದವನ್ನ ಗುರುತಿಸಿ ಕ್ರಿಸ್ಪಿ ಕೃಷ್ಣ ಮೆಲನ್ ಅವರು ಒಂದು ಚಾನ್ಸ್ ಕೊಟ್ಟು, ನಂಬಿಕೆ ಇಟ್ಟು, ಒಂದು ಸ್ಥಾನ ಕೊಟ್ಟು ನನ್ನ ಈಗ ಒಂದು ಜೀವನ ನಡೆಸ್ತಾ ಇದ್ದೀನಿ. ಅದಕ್ಕೆ ಕಾರಣ ಕೃಷ್ಣ ಮೆಲನ್ ಅವರೇ. ಅದಕ್ಕೆ ತುಂಬ ಥ್ಯಾಂಕ್ಸ್. ಇದುವರೆಗೂ ನನಗೆ ಯಾವ ವೇದಿಕೆ ಮೇಲೂ ಹೇಳೋಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ. ಇವತ್ತು ಅದನ್ನು ಹಂಚ್ಕೊತಾ ಇದ್ದೀನಿ. ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ನಿಮ್ಮಿಬ್ಬರಿಗೂ. ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2, ಈಗ ಲವ್ ಮಾಕ್ಟೇಲ್ 3. 1, 2 ಅಲ್ಲಿ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ನಮ್ಮ ಕೃಷ್ಣ ಮೆಲನ್ ಅವರು. ಈಗ 3ನ ನಿಮ್ಮ ಮುಂದೆ ತಗೊಂಡ್ಬರ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಮಾರ್ಚ್ 19ನೇ ತಾರೀಕು ನಿಮ್ಮ ಹತ್ತಿರ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಈ ತಂಡನ ಗೆಲ್ಲಿಸ್ಬೇಕು, ಇನ್ನೂ ಪ್ರೀತಿಸ್ಬೇಕು, ಇನ್ನು ಅತಿ ಹೆಚ್ಚು ಮೇಲೆ ಕರ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ಥ್ಯಾಂಕ್ಸ್. ಇಲ್ಲಿ ನಂಗೆ ತುಂಬ ಖುಷಿ ಆಗುತ್ತೆ ಇಲ್ಲಿ ಬರೋದಕ್ಕೆ, ಬಿಕಾಸ್ ಐ ಆಮ್ ಬ್ಯಾಕ್ ಆಫ್ಟರ್ ಅ ಬ್ರೇಕ್. ಐ ಥಿಂಕ್ ಸಮ್ ಆಫ್ ಯು ನೋ, ನಂದು ಫಸ್ಟ್ ಫಿಲ್ಮ್ ಚಾರ್ಲಿ ಅನ್ನೋದು ಮಿಲನ ಮತ್ತೆ ಕೃಷ್ಣ ಅವ್ರ ಜೊತೆ ಇತ್ತು. ಆ್ಯಂಡ್ ಐ ಎಂಟರ್ ದ ಫಿಲ್ಮ್ ಇಂಡಸ್ಟ್ರಿ ವಿತ್ ದೆಮ್, ಆ್ಯಂಡ್ ದೇ ಆರ್ very special to me because I feel like I started my journey with them. I had taken a break because of a personal issue that I had gone through, and as soon as I came back, they were the one who gave me this opportunity, and to give me such a big opportunity industrially, I think like such as Love Mocktail, I think this was the biggest gift that they could have given me. It was like a reunion for us. ಆಮೇಲೆ ವರ್ಕಿಂಗ್ ಆನ್ ದ ಸೆಟ್ ಕೂಡ ಐ ಥಿಂಕ್ ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ನೈಸ್. ತುಂಬ ಖುಷಿ ಆಯಿತು ಬಿಕಾಸ್ ಇಟ್ ವಾಸ್ ಲೈಕ್ ಅ ಫ್ಯಾಮಿಲಿ. ಐ ಥಿಂಕ್ ರೇಚಲ್ ಅವ್ರು ಹೇಳಿದ್ರು, ಇಟ್ಸ್ ನಾಟ್ ಲೈಕ್ ಅ ಟೀಮ್, ಬಟ್ ನಮ್ಮ ಫ್ಯಾಮಿಲಿ ಥರ ಆಗ್ತಾರೆ ಅವ್ರು. ಲೈಕ್ ಅವ್ರ ತಂದೆ ತಾಯಿ ಆಗಲಿ, ಅವರಾಗಲಿ, ದ ವೇ ದೇ ಟ್ರೀಟ್ ಅಸ್, ಹೇಗೆ ನಮ್ಮನ್ನ ನೋಡ್ಕೋತಾರೆ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಆಲ್ವೇಸ್ ವೆರಿ ಗ್ರೇಟ್ಫುಲ್ ಟು ಬೋತ್ ಆಫ್ ಯು. ಆ್ಯಂಡ್ ಐ ಗಾಟ್ ಅ ವೆರಿ ಗುಡ್ ಆಪರ್ಚುನಿಟಿ ನಂದು ಸ್ಕಿಲ್ ಮತ್ತು ಟ್ಯಾಲೆಂಟ್ನ ತೋರಿಸೋದಕ್ಕೆ. ಆ್ಯಂಡ್ ಇಟ್ಸ್ ರಿಲೀಸಿಂಗ್ ಆನ್ March 19th. ಸೊ ಆಸ್ ಲವ್ ಮಾಕ್ಟೇಲ್ 1 and 2 ನೋಡಿದ್ದೀರಾ ಎಲ್ಲರೂ, ಆ್ಯಂಡ್ ಲವ್ ಮಾಕ್ಟೇಲ್ 3 ಇಸ್ ಕೃಷ್ಣ ಮತ್ತು ಮಿಲನ ಅವ್ರ ಮಾಸ್ಟರ್ ಪೀಸ್ ಅಗೇನ್. ಸೊ ಪ್ಲೀಸ್ ಕಮ್ ಆ್ಯಂಡ್ ಸಪೋರ್ಟ್ ಅಸ್, ನಮ್ಮ ಜೊತೆ ಇರಿ, ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಬಿ ಹಿಯರ್. ಎಷ್ಟಲ್ಲ, ನಾನು ಈ ಸಿನಿಮಾದ ತಾಂತ್ರಿಕ ವರ್ಗದಲ್ಲಿ ಒಬ್ಬ ಆಗಿ ಬಂದಿದ್ದೀನಿ ಇಲ್ಲಿ. ಈಗ ತಾನೇ ನೋಡಿದ್ರಿ ನಾನು ಬರೆದಿರೋ ಹಾಡನ್ನು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೃಷ್ಣ ಒಂದಿನ ಫೋನ್ ಮಾಡಿ ಈ ಥರ ಒಂದು ಹಾಡು ಬರ್ಕೊಡ್ಬೇಕು ಸರ್ ಅಂತ. ಇನ್ಫ್ಯಾಕ್ಟ್ 2 ಹಾಡು ಬರ್ಸ್ಕೊಂಡಿರೋದು, ಗೊತ್ತಿಲ್ಲ 2 ಇದೆಯೋ ಒಂದೇ ಇಟ್ಕೊಂಡಿದ್ದಾರೆ ಅಂತ. ಸೊ ನನಗೂ ಖುಷಿ ಆಯಿತು, ಯಾಕೆಂದರೆ ಬೇಸಿಕಲಿ ಕತೆ ಗೊತ್ತಿತ್ತು. ಕತೆ ಒಂದು ಸಾರಿ ಕೃಷ್ಣ ಹತ್ರ ಕೇಳಿದ್ದೆ. ಕತೆ ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿತ್ತು, ಮತ್ತು ಆ ಸಿಚುವೇಶನ್ ತುಂಬ ಚೆನ್ನಾಗಿತ್ತು. ನಾನು ಅಷ್ಟೇ ಎಕ್ಸೈಟಿಂಗ್ ಆಗಿ ಈ ಹಾಡನ್ನು ಬರೆದಿದ್ದೀನಿ. ಹೋಗಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ಲವ್ ಮಾಕ್ಟೇಲ್ ಅನ್ನೋದು ಆ್ಯಕ್ಚುಲಿ ಲವ್ ಮಾಕ್ಟೇಲ್ 3 ಅಂತ ಈ ಸಿನಿಮಾಗೆ ಹೆಸರು. ನನ್ನ ಪ್ರಕಾರ ಲವ್ ಮಾಕ್ಟೇಲ್ ಓಕೆ, ಅದಾದಮೇಲೆ ಲವ್ ಮಾಕ್ಟೇಲ್ 2 ಓಕೆ, 3 ಬರೋ ಅಷ್ಟೊತ್ತಿಗೆ ಇದನ್ನು ಕನ್ನಡದಲ್ಲಿ ನಿಜ ಹೇಳಬೇಕಂದ್ರೆ ಒಂದು ಪ್ರೀತಿಯ ಪರಂಪರೆ ಅಂತ ಹೇಳ್ಬೋದು. ಅಂದರೆ ಆ ಪ್ರೀತಿಯ ಪರಂಪರೆಯನ್ನು 3ನೇ ಭಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ ನಿರ್ದೇಶಕ ಡಾರ್ಲಿಂಗ್ ಕೃಷ್ಣ ಅವರು. ಜರ್ನಿ ಅಂದರೆ ನೋಡಿದ್ರೆ ಟ್ರೈಲರಲ್ಲೆಲ್ಲ ನಾಸ್ಟಾಲಜಿಕ್ ಫೀಲಿಂಗ್ಸೇ. ಆ್ಯಕ್ಚುಲಿ ಈ ಲವ್ ಮಾಕ್ಟೇಲ್ ಅನ್ನೋ ಒಂದು ಸಿನಿಮಾ ಫ್ರಾಂಚೈಸ್ ಆಗಿದ್ದೆ ಆ ಥರದ ಒಂದು ನಾಸ್ಟಾಲಜಿಕ್ ಫೀಲಿಂಗ್ಸಿಂದಾಗಿ. ಈಗ ನಾವು ಯಾರ್ಯಾರು ಯಂಗ್ಸ್ಟರ್ಸ್ ಇದ್ರಲ್ಲ ಅವರೆಲ್ಲ ಪಾರ್ಟ್ 1 ನೋಡುವಾಗ ಎಲ್ಲರೂ ಅವರವರ ಕಾಲೇಜ್ ದಿನಗಳಿಗೆ ಹೋಗಿ ಅವರು ಲವಲ್ಲಿ ಬಿದ್ದು ಏನೇನೆಲ್ಲ ಹುಡುಗಿಯಿಂದ ಬಿದ್ದು ಒದ್ದಾಡಿದ್ರು ಅದನ್ನೆಲ್ಲ ರಿಕಾಲ್ ಮಾಡ್ಕೊಳ್ಳೋಂಥ ಒಂದು ನಾಸ್ಟಾಲಜಿಕ್ ಮೂಮೆಂಟ್ಸನ್ನು ತುಂಬ ಅದ್ಭುತವಾಗಿ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಲವ್ ಮಾಕ್ಟೇಲ್ 1. ಸೊ ಅದೇ ಥರದ ಆ ಪರಂಪರೆನ ಈಗ 3ನೇ
ಸಿನಿಮಾದವರೆಗೂ ತೊಗೊಂಬಂದಿದ್ದಾರೆ ಕೃಷ್ಣ ಅವರು. ಮತ್ತು ಟ್ರೈಲರ್ಲಿ ಇಂಟು ಕೊಟ್ಟಿದ್ದಾರೆ ನನ್ನ ಕೊನೆಯ ಅಧ್ಯಾಯ ಅಂತ. ಸೊ ಗೊತ್ತಿಲ್ಲ ಕೊನೆಯ ಅಧ್ಯಾಯನೋ ಅಥವಾ ಇನ್ನು ಮುಂದೆ 4ನೇದು ಬಂದರೂ ಬರ್ಬೋದು. ಚೆನ್ನಾಗಿ ಎಲ್ಲರಿಗೂ ಇಷ್ಟ ಆದರೆ 4ನೇದು ಬರ್ಬೋದು. ಮತ್ತು ನನ್ನ ಪ್ರಕಾರ ಡಾರ್ಲಿಂಗ್ ಕೃಷ್ಣ ಆ್ಯಸ್ ಎ ಡೈರೆಕ್ಟರ್ ನಾನು ನೋಡಿರೋದ್ರಲ್ಲಿ ತುಂಬ ಕ್ಲೆವರೆಸ್ಟ್ ಫಿಲ್ಮ್ ಮೇಕರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರು ಯಾವಾಗ ಕತೆ ಬರೀತಾನೆ, ಯಾವಾಗ ಸಿನಿಮಾ ಶೂಟಿಂಗ್ ಶುರು ಮಾಡ್ತಾನೆ, ಯಾವಾಗ ಮುಗಿಸಿರ್ತಾನೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಮೋಸ್ಟ್ಲಿ ಮಿಲನ್ ಅವ್ರಿಗೂ ಗೊತ್ತಿಲ್ಲದಂಗೆ ಶೂಟಿಂಗ್ ಮಾಡ್ಬಿಟ್ಟಿರ್ತಾನೆ ಅನ್ನೋದು ಕೆಲವು ಸರಿ ಡೌಟು ನನಗೆ. ಅಷ್ಟು ತುಂಬಾ ಸೂಕ್ಷ್ಮವಾಗಿ ತುಂಬ ಕ್ಲೆವರ್ ಫಿಲ್ಮ್ ಮೇಕಿಂಗ್. ಆ್ಯಕ್ಚುಲಿ ಅದು ನೀಡ್ ಆಫ್ ದಿ ಅವರ್. ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಇವತ್ತಿರೋ ಸ್ಥಿತಿಗೆ ಡಾರ್ಲಿಂಗ್ ಕೃಷ್ಣ ಅವರ ಮನಸ್ಥಿತಿ, ಅಂದರೆ ಒಬ್ಬ ಫಿಲ್ಮ್ ಮೇಕರ್ ಆಗಿ ಡಾರ್ಲಿಂಗ್ ಕೃಷ್ಣ ಅವರ ಮನಸ್ಥಿತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಪ್ರಕಾರ ಯಾರಾದರೂ ಅವ್ರನ್ನ ಕೂರಿಸ್ಕೊಂಡು ಎಲ್ಲ ಇಂಟರ್ವ್ಯೂ ಮಾಡಿ ಒಂದು PhD ಮಾಡ್ಬೋದು ಕನ್ನಡ ಚಿತ್ರರಂಗದ ಬಗ್ಗೆ. ಯಾಕೆಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಸಿನಿಮಾ ಒಂದು ಗೆಲ್ಲೋದಾಗಲಿ ಸೋಲೋದಾಗಲಿ ಎಲ್ಲವೂ ನಿರ್ದೇಶಕರ ಕೈಲಿರುತ್ತೆ. ಇಲ್ಲಿ ಡಾರ್ಲಿಂಗ್ ಕೃಷ್ಣ ಅಷ್ಟು ಕ್ಲೆವರ್ ಆಗಿ ಮಾಡ್ಕೊಂಡು ಬಂದಿರೋದ್ರಿಂದನೇ ಇದು 3ನೇ ಫ್ರಾಂಚೈಸ್ವರೆಗೂ ಬಂದಿದೆ. ಮತ್ತು ಎಲ್ಲ ಫ್ರಾಂಚೈಸಿ 3ನೇ ಫ್ರಾಂಚೈಸಿ ಗೆಲ್ಲುತ್ತೆ. ಇದು ಗೆಲ್ಲೋದ್ರಲ್ಲಿ ಏನು ಡೌಟ್ ಇಲ್ಲ. ಯಾಕೆ ತುಂಬ ಅದ್ಭುತವಾದ ಕತೆ ಮತ್ತು ಅಷ್ಟೇ ಅದ್ಭುತವಾದ ಎಮೋಷನ್ ಇರುವಂಥ ಒಂದು ಸಿನಿಮಾ. ಒಂದಷ್ಟು ತುಣುಕುಗಳನ್ನ ನಾನು ನೋಡಿದ್ದೀನಿ, ಸೀನ್ಗಳನ್ನು, ಸಾಂಗ್ ತುಣುಕುಗಳನ್ನು ತುಂಬ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಕೃಷ್ಣ ಅವರು. ಸೊ ಅವ್ರಿಗೆ ಒಳ್ಳೆಯದಾಗಲಿ. ಲವ್ ಮಾಕ್ಟೇಲ್ 1 ಸಿನಿಮಾ ಮಾಡಿ ಮದುವೆ ಆದರು, ಇಬ್ಬರೂ ಲವರ್ಸ್ ಆಗಿದ್ದವರು, ಕಪಲ್ಸ್, ಹಸ್ಬೆಂಡ್ ಆ್ಯಂಡ್ ವೈಫ್ ಆದರು. 2 ಮಾಡಿ ಒಂದು ಮನೆ ತಗೊಂಡ್ರು, ಫ್ಲ್ಯಾಟು. 3 ರಿಲೀಸ್ ಆದಮೇಲೆ ಒಂದಷ್ಟು ಬಂಗ್ಲೆಗಳನ್ನ, ಒಂದು ಸಾಕಾಗಲ್ಲ ಅಲ್ವಾ, ಒಂದಷ್ಟು ಬಂಗ್ಲೆಗಳನ್ನು ತಗೊಳ್ಳೋಷ್ಟು ದುಡ್ಡು ಈ ಸಿನಿಮಾ ಮುಖಾಂತರ ಬರಲಿ ಅಂತ ನಾನು ಹಾರೈಸ್ತೀನಿ. ಮತ್ತು ಇಡೀ ಚಿತ್ರತಂಡಕ್ಕೆ ಲವ್ ಮಾಕ್ಟೈಲ್ ಖುಷಿ ಆಯಿತು. ಅಂದರೆ ಆ ಟ್ರೈಲರಲ್ಲಿ ಕೂಡ ನಾಸ್ಟಾಲಜಿಕ್ ಮೂಮೆಂಟ್ಸನ್ನೇ ಕ್ರಿಯೇಟ್ ಮಾಡಿದ್ದಾರೆ. ಸೊ ಒಂದು ಲಾಂಗ್ ಜರ್ನಿ. ಅವ್ರು ಬೆಳೆಯೋದ್ರ ಜೊತೆಗೆ ತುಂಬ ಜನ ಕಲಾವಿದರನ್ನ ಕೂಡ ಬೆಳೆಸಿದ್ದಾರೆ. ಅವರೆಲ್ಲ ಹೇಳ್ತಾ ಇದ್ದಾರೆ ಎಮೋಷನಲ್ ಆಗಿ ಸ್ಟೇಜ್ ಮೇಲೇ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಬೆಳೆಯೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಜೊತೆಯಲ್ಲಿ ಒಂದಷ್ಟು ಪ್ರತಿಭೆಗಳನ್ನ ಬೆಳೆಸೋದು ಮತ್ತು ಇಂಡಸ್ಟ್ರಿಗೆ ಕಾಂಟ್ರಿಬ್ಯೂಟ್ ಮಾಡೋವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಲವ್ ಮಾಕ್ಟೈಲ್ ಸೀರೀಸ್ ಆ ಒಂದು ಕೆಲಸನ ಮಾಡಿದೆ. ಸೊ ಈಗ ಹೊಸದಾಗಿ ಕ್ರಿಸ್ಮಿ ಫಿಲ್ಮ್ಸ್ ಅಂತ ಕೃಷ್ಣ ಟಾಕೀಸ್ ಅನ್ನೋ ಹೆಸರಲ್ಲಿ 2 ಫಿಲ್ಮ್ ಬಂದಿತ್ತು. ಕ್ರಿಸ್ಮಿ ಫಿಲ್ಮ್ಸಲ್ಲಿ ಬರ್ತಾ ಇದೆ ಈ ಪಿಕ್ಚರು. ಈ ಬ್ಯಾನರಿಂದ ಇನ್ನೂ ಇದೇ ರೀತಿ ಅದ್ಭುತವಾದ ಸಿನಿಮಾಗಳು ಬರಲಿ, ಇನ್ನೂ ಎತ್ತರಕ್ಕೆ ಡೈರೆಕ್ಟರ್ ಕೃಷ್ಣ ಮತ್ತು ಆ್ಯಕ್ಟರ್ ಕೃಷ್ಣ ಇರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸೆಕ್ಟರಿಗೆ ಕೇಳಿದಾಗ ಐ ವಾಸ್ ಸರ್ಪ್ರೈಸ್ಡ್, ಹೀಗೇನು ಕೊಡ್ಬೋದು, ಇಷ್ಟೊಂದು ಜನ ಆಲ್ರೆಡಿ ಇದ್ದಾರೆ, ನನಗೇನಿರುತ್ತೆ ಅಂತ. ಬಟ್ ಐ ಲವ್ ದ ವೇ ದೇ ಮೇಕ್ ದ ಫಿಲ್ಮ್. ಅಂದರೆ ಪರ್ಸ್ನಲಿ ಐ ಆಮ್ ಅ ಫ್ಯಾನ್ ಆಫ್ ದ ಕಪಲ್. ಇಬ್ರು ಯಾವಾಗಲೂ ಐ ಥಿಂಕ್ ಇಂಡಸ್ಟ್ರಿಯಲ್ಲಿ ತುಂಬ ಸೀರಿಯಸ್ ಆಗಿ ಸಿನಿಮಾ ಮಾಡಬೇಕು ಅಂತ ಯಾವಾಗಲೂ ಪರ್ಸ್ನಲಿ ಮೀಟ್ ಆದಾಗಲೂ ಸಿನಿಮಾ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ದಟ್ಸ್ ಹೌ ಐ ಗಾಟ್ ದ ರೋಲ್ ಆಸ್ ವೆಲ್. ಸೊ ಐ ಆಮ್ ಫ್ಯಾನ್ ಆಫ್ ದ ಕಪಲ್. ಸೊ ನನಗೆ ಈ ರೋಲ್ ಆಫರ್ ಮಾಡಿದಾಗ ತುಂಬ ಖುಷಿ ಆಯಿತು. ಐ ಲವ್ ದ ರೋಲ್. And Love Mocktail 1, 2 already a hit, and I can, even if I was not part of it, I could say, oh, Love Mocktail avaru martidare, guaranteed hit anta. I'm sure this will be a super hit. And as an industry, I think we need namage ee tara film makers beku, serious agi ಒಳ್ಳೊಳ್ಳೆ ಸಿನಿಮಾ, ಒಳ್ಳೊಳ್ಳೆ ಕಾಂಟೆಂಟ್ ಕೊಟ್ಟು ಒಳ್ಳೆ ಸಿನಿಮಾದಿಂದ ಎಲ್ರಿಗೂ ಎಂಟರ್ಟೈನ್ ಮಾಡೋದು. ಸೊ ಐ ಆಮ್ ಶೋರ್ ಎಲ್ಲರೂ ಬರ್ತಾರೆ ಈ ಸಿನಿಮಾ ನೋಡ್ಲಿಕ್ಕೆ. ಆಲ್ರೆಡಿ ಐ ಶುಡ್ ವಿಶ್ ಯು ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್. ಬಟ್ ಪ್ಲೀಸ್ ಮೀಡಿಯಾದವರೆಲ್ಲ ಸಪೋರ್ಟ್ ಮಾಡಿ ಆ್ಯಂಡ್ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಆದಷ್ಟು ಫಸ್ಟ್ ವೀಕಲ್ಲೇ. ಆ್ಯಂಡ್ ವಿಶಸ್ ಬೆಸ್ಟ್ ವಿಶಸ್. ಥ್ಯಾಂಕ್ ಕೃಷ್ಣ ಆ್ಯಂಡ್ ಮಿಲನ, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಎಲ್ಲರೂ ಹೇಳ್ದಂಗೆ ಲವ್ ಮಾಕ್ಟೇಲ್ ಬರೀ ಸಿನಿಮಾ ಅಲ್ಲ, ಅದೊಂದು ಫ್ಯಾಮಿಲಿ ಥರ ಅಂತ. ಸೊ ನಾನು ಅದನ್ನು ಅಲ್ಲಿಗೆ ಆ್ಯಡ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಟ್ರೈಲರ್ ನೋಡಿದೆ, ನನಗೆ ತುಂಬ ಎಮೋಷ್ನಲ್ ಫೀಲ್ ಆಯಿತು. ಫಸ್ಟಿಂದ ತೋರಿಸಿದ್ದಾರೆ. ಐ ಹೋಪ್ ನಿಮಗೂ ಎಲ್ರಿಗೂ ಇಷ್ಟ ಆಗಿದೆ. ಕೃಷ್ಣನ ನಾನು ಯಾವಾಗಲೂ ಆ್ಯಸ್ ಅನ್ ಆ್ಯಕ್ಟರ್ ಸ್ಕ್ರೀನ್ ಮೇಲೆ ನೋಡಿದ್ದೆ. ಆದರೆ ಫಸ್ಟ್ ಟೈಮ್ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್ ಒಟ್ಟಿಗೆ ನೋಡೋಕ್ಕೆ ನನಗೆ ಚಾನ್ಸ್ ಸಿಕ್ತು. ಆ್ಯಂಡ್ ಸಿನಿಮಾ ಮಾಡೋದ್ರ ಬಗ್ಗೆ ಇಫ್ ಯು ಆರ್ ಪ್ಯಾಷನೇಟ್, ಸಿಂಪಲ್ಲಾಗಿ ಹೆಂಗೆ ಸಿನಿಮಾ ಮಾಡೋದು ಅಂತ ನಾನು ಈ ಟೀಮ್ ನೋಡಿ ಕಲ್ತ್ಕೊಂಡಿದ್ದು. ಆ್ಯಂಡ್ ನನಗೊಂದು ಒಳ್ಳೆ ರೋಲ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಪಾರ್ಟ್ 1 ಪಾರ್ಟ್ 2ಗೆ ಎಷ್ಟು ಪ್ರೀತಿ ತೋರಿಸಿದ್ದೀರಾ, ದಯವಿಟ್ಟು ಪಾರ್ಟ್ 3ಗೂ ಅಷ್ಟೇ ಪ್ರೀತಿ ತೋರಿಸಿ. ಥ್ಯಾಂಕ್ ಯು. ಪ್ರಶ್ನೆಗೆ ಉತ್ತರಿಸ್ಬೇಕಾದ್ರೆ ಅದು ಖಂಡಿತ ಹೇಳೋಕ್ಕೆ ಕಷ್ಟ ಆಗುತ್ತೆ. ಆದ್ರೂ ಈ ಲವ್ ಮಾಕ್ಟೈಲ್ ಪ್ರಯಾಣ 3ಕ್ಕೆ ಬರ್ತಾ ಇದೆ. ಮೋಸ್ಟ್ಲಿ 4ಕ್ಕೂ ಕಂಟಿನ್ಯೂ ಆಗ್ಬೋದು. ಆ ಥರ ಎಮೋಷನ್ಸ್ ಇದೆ ಅಂತ
ಈಗಾಗಲೇ ನೀವು ಟ್ರೈಲರ್ ನೋಡಿದ್ದೀರಾ, ನಿಮಗೆ ಅದು ಅನಿಸಿರುತ್ತೆ ಅಂತ ಅಂದ್ಕೊಳ್ತೇನೆ. ಹಾಗೆ ಲವ್ ಮಾಕ್ಟೇಲ್ 1 ಹಿಡಿದು ಒಂದು ಸಾಂಗು ಅಂತ ಇಲ್ಲಿವರೆಗೂ ಈ ಸಿನಿಮಾದ 3ನೇ ಭಾಗದಲ್ಲೂ ಹೆಚ್ಚು ಕಡಿಮೆ 3 ಹಾಡುಗಳನ್ನು ನಾನು ಬರೆದಿದ್ದೇನೆ. ಈಗ ನೋಡಿದಂಥ ಜಗವನ್ನೇ ಮರೆಸುವ, ನಗುವಿನ ಅರಸಿಯೇ ಸೇರಿ ಮತ್ತು ಇನ್ನೊಂದು ಸಾಂಗು ಒಬ್ಬಂಟಿಯಾದೇನ, ಈ ಹಾಡನ್ನು ಮತ್ತು ಇನ್ನೂ ಒಂದು ಕ್ಲೈಮ್ಯಾಕ್ಸಲ್ಲಿ ಬರೆದ ಸಾಂಗು, 3 ಹಾಡುಗಳನ್ನು ಬರೆದಿದ್ದೇನೆ. ಈ 3 ಹಾಡುಗಳು ಜೊತೆಗೆ ಇಡೀ ಸಿನಿಮಾ ಎಲ್ಲ ಹಿಟ್ ಆಗುತ್ತೆ. ಮತ್ತು ಇನ್ನೊಂದು 4ನೇ ಭಾಗನೂ ಪ್ರಾರಂಭ ಆಗುತ್ತೆ ಅನ್ನೋ ಒಂದು ಭರವಸೆ ನನಗಿದೆ. ಗೊತ್ತಿಲ್ಲ ಮುಂದೆ ಹೇಗೆ ಏನಾಗುತ್ತೆ ಅಂತ. ಹಾಗಾಗಿ ಲವ್ ಮಾಕ್ಟೇಲ್ 3ರಲ್ಲೂ ನನಗೆ ಬರೀಲಿಕ್ಕೆ ಅವಕಾಶ ಕೊಟ್ಟಂಥ ಮಿಲನ ಅವ್ರಿಗೂ ಹಾಗೂ ಡಾರ್ಲಿಂಗ್ ಕೃಷ್ಣ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಆದ್ಮೇಲೆ ಮಾಡೋದು ನಾನು ಮತ್ತೆ ಒಂದು ನಿಮ್ಮ ವಸ್ತುಗಳಿಗೆ ಆಗಿ ಒಂದು ದೊಡ್ಡ ಗ್ಯಾಪ್ ಆದಮೇಲೆ ಮತ್ತೆ ಲವ್ ಮಾಕ್ಟೇಲ್ 3 ಮಾಡ್ತಾ ಇದ್ದೀನಿ. ಇದರದ್ದು ಒಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಕೃಷ್ಣ ಅವ್ರು ಫೋನ್ ಮಾಡಿದ್ರು ನನಗೆ, ಸರ್ ಲವ್ ಮಾಕ್ಟೇಲಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅವರು ಸರ್ ಏನು ಕ್ಯಾರೆಕ್ಟರ್ ಸರ್? ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಅದನ್ನು ನಿಮ್ಗೆ ಮಾಡ್ತಾನೆ ಇರಲಿಲ್ಲ ಸರ್, ನಾನು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು, ಅದಕ್ಕೆ ನಾನು ನಿಮ್ಗೆ ಮಾಡಿದ್ದು ಅಂತ ಹೇಳಿದ್ರು. ಅವ್ರು ಹೇಳಿದ ರೀತಿ ನನಗೆ ಭಾಳ ಇಷ್ಟ ಆಯಿತು. ಅಂದರೆ ಒಬ್ಬ ಕಲಾವಿದನ್ನ ನೀವು ಯಾವ ರೀತಿ ಯಾವ ಆಸ್ಪೆಕ್ಟಲ್ಲಿ ಏನನ್ನ ಯೋಚನೆ ಮಾಡಿ ಕನ್ಸಿಡರ್ ಮಾಡ್ತೀರಾ ಅನ್ನೋದಿದೆಯಲ್ಲ, ಅದು ಮೊದಲು ಇಂಪಾರ್ಟೆಂಟ್ ಆಗೋದು ಕಲಾವಿದನಿಗೆ. ಅಂದರೆ ಯಾವುದೋ ಒಂದು ಕ್ಯಾರೆಕ್ಟರ್ ಬನ್ನಿ ಸರ್ ಮಾಡಿ ಸರ್ ಹೋಗಿ ಅನ್ನೋದಕ್ಕೂ, ಇಲ್ಲ ಸರ್ ಇದು ತುಂಬ ಇದೆ ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಹಾಗಾಗಿ ನನಗೆ ಫಸ್ಟ್ ಖುಷಿಯಾಗಿದ್ದು ಕೃಷ್ಣ ಅವರು ಆ ಅಪ್ರೋಚಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ದು. ಅದಾದಮೇಲೆ ನಾನು ಸ್ಕ್ರಿಪ್ಟ್ ರೀಡಿಂಗ್ ಮಾಡೋಣ ಬನ್ನಿ ಅಂತ ಹೇಳಿದ್ದು. ಅಂದರೆ ಇದು ನಮಗೆ ಯೂಶಲಿ ನಾವು ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದಿರೋರಿಗೆ ಸಿನಿಮಾದಲ್ಲಿ ಸ್ಕ್ರಿಪ್ಟ್ ರೀಡಿಂಗ್ ಅನ್ನೋದು ತುಂಬ ಹೊಸದು ಅನ್ಸುತ್ತೆ. ಅಂದರೆ ಪ್ರಾಬ್ಲಿ ನಾನು ಯೂಟರ್ನ್ ಆದಮೇಲೆ ನೆಕ್ಸ್ಟ್ ಸ್ಕ್ರಿಪ್ಟ್ ರೀಡಿಂಗ್ ಅಂತ ಮಾಡಿರೋದು ಲವ್ ಮಾಕ್ಟೇಲ್. ನನ್ನ ಕರಿಯರಲ್ಲಿ ಮಾಡಿರೋ ಇಷ್ಟು ಸಿನಿಮಾದಲ್ಲಿ ಯಾವುದರಲ್ಲೂ ನಾನು ಸ್ಕ್ರಿಪ್ಟ್ ರೀಡಿಂಗ್ ಅನ್ನೋದು ಮಾಡೇ ಇರಲಿಲ್ಲ. ಸೊ ಈ ಒಂದು ಅಭ್ಯಾಸ ಇದೆಯಲ್ಲ, ಅಂದರೆ ಇವರ ಒಂದು ಸಿನಿಮಾ ಮಾಡೋ ಜರ್ನಿ ಇದೆಯಲ್ಲ ಅಥವಾ ಮಾಡೋ ರೀತಿ ಇದೆಯಲ್ಲ, ನಾನು ಯಾವಾಗ ಕೃಷ್ಣ ಅವ್ರಿಗೆ ಹೇಳ್ತಾ ಇರ್ತೀನಿ, ಸರ್ ನಿಮ್ದಾದ್ಮೇಲೆ ನಾನು ಒಂದ್ಸತಿ ಫ್ರೀ ಆಗಿದ್ದಾಗ ಹೇಳಿ, ನಾನು ನಿಮ್ಮ ಜೊತೆ ಕುತ್ಕೋಬೇಕು, ನೀವು ಸಿನಿಮಾ ಹೇಗೆ ಮಾಡ್ತೀರಾ ಅಂತ ನಾನು ಕೇಳಬೇಕು ಅಂತ. ಯಾಕಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ನೀಟಾಗಿ ಮಿಲನ ಆ್ಯಂಡ್ ಕೃಷ್ಣ ದೇ ಆರ್ ಎವ್ರಿಥಿಂಗ್ ಇನ್ ದಿಸ್ ಮೂವಿ. ಅಂದರೆ ಬಿಕಾಸ್ ನಾವು ಈಗ ಪ್ರೊಡಕ್ಷನ್ ನಲ್ಲಿ ಇರೋದ್ರಿಂದ ಐ ಕ್ಯಾನ್ ಸಿ ತುಂಬಾ ಕ್ಲೋಸ್ ಆಗಿ ನೋಡ್ತಾ ಇದ್ದೀನಿ ಅವರಿಬ್ರು ಕಷ್ಟಪಡೋದು, ಅವರಿಬ್ರು ಕೆಲಸ ಮಾಡೋ ರೀತಿ, ಕೆಲಸ ತಗೊಳ್ಳೋ ರೀತಿ, ಕೆಲಸನ ನೋಡೋ ರೀತಿ, ಇದು ಬಹಳ ಬೇರೆ ತರ ಇದೆ. ಅಂದ್ರೆ ಬೇರೆಯವ್ರಿಗೂ ಇವ್ರಿಗೂ ತುಂಬಾ ವ್ಯತ್ಯಾಸ ಇದೆ. ಅಂಡ್ ಈ ವಿಚಾರದಲ್ಲಿ ನಾನು ಯಾವಾಗ್ಲೂ ಅವ್ರಿಗೆ ಹೇಳ್ತೀನಿ, ನಾನು ಕಲಿಬೇಕು ಅಂತ. ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್, ನಾಟ್ ಆಸ್ ಅನ್ ಆಕ್ಟರ್, ಸೀಯಿಂಗ್ ಪ್ರೊಡಕ್ಷನ್ ಹೌಸ್ ವರ್ಕಿಂಗ್. ಅಂದ್ರೆ ಒಂದು ಪ್ರೊಡಕ್ಷನ್ ಹೌಸ್ ಒಂದು ಸಿನಿಮಾನ ನಿರ್ಮಾಣ ಮಾಡೋ ರೀತಿನ ನೋಡಿದ ಒಂದು ಅನುಭವ ಇತ್ತಲ್ಲ, ಅದು ತುಂಬಾ ಹೊಸದಾಗಿತ್ತು, ತುಂಬಾ ಕಲಿಯೋ ತರ ಇತ್ತು. ಅದಕ್ಕೆ ನಾನು ಲವ್ ಮಾಕ್ಟೇಲ್ಗೆ ದೊಡ್ಡ ಫ್ಯಾನ್ ಆಗಿದ್ದೀನಿ ನಾನು, ಬಿಕಾಸ್ ಆಫ್ ಮಿಲನ ಆ್ಯಂಡ್ ಕೃಷ್ಣ, ದ ವೇ ದೇ ವರ್ಕ್, ದ ವೇ ದೇ ಲವ್ ದೇರ್ ಪ್ರಾಜೆಕ್ಟ್ ಅಂಡ್ ಕ್ಲಾರಿಟಿ. ಎಸ್ಪೆಷಲಿ ನನಗೆ ಕೃಷ್ಣ ಅವ್ರ ಡೈರೆಕ್ಷನ್ ಬಗ್ಗೆ ಐಡಿಯಾನೇ ಇರಲಿಲ್ಲ. ನನಗೆ ಸಿನಿಮಾ ನೋಡಿದ್ದೆ ಹೊರತು ಇದು ಆನ್ ಸೆಟ್ಸ್ ಹೆಂಗಿರುತ್ತೆ ಅನ್ನೋದು, ಅವರ ಒಂದು ಕ್ಲಾರಿಟಿ ಇದೆಯಲ್ಲ, ನನಗೆ ಇಷ್ಟೇ ಸಾಕು, ನನಗೆ ಇಷ್ಟೇ ಬೇಕು, ಇಷ್ಟೇ ಸಾಕು ಅಂದ್ರೆ ನೋ ಎಕ್ಸ್ಟ್ರಾ, ಒಂದು ಎಕ್ಸ್ಟ್ರಾ ತೆಗಿತಾನೆ ಇರಲಿಲ್ಲ, ಬೇಕು ಅಂತ ಅವರು ಹೇಳ್ತಾನೂ ಇರಲಿಲ್ಲ. ಇಷ್ಟೇ ಅಂದ್ರೆ ಇಷ್ಟೇ ಇರೋದು, ಅದೊಂದು ಕ್ಲಾರಿಟಿ ಇತ್ತಲ್ಲ, ಆ ಕ್ಲಾರಿಟಿ ಅವರ ತಲೆಯಲ್ಲಿ ಅವರ ಸ್ಕ್ರಿಪ್ಟ್ ಅಲ್ಲಿ ಇರೋ ಕ್ಲಾರಿಟಿನೇ ಆಕ್ಚುಲಿ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರೋದು. ಪ್ರಾಬ್ಲಿ ಅದರದೇ ರಿಸಲ್ಟ್ ಲವ್ ಮಾಕ್ಟೇಲ್ ಹಿಟ್ ಆಗೋದಕ್ಕೆ ಅಂತ ನನಗನ್ಸುತ್ತೆ. ಅದೇ ಮೇನ್ ರೀಸನ್. ಅವರಲ್ಲಿ ಏನು ಹೇಳಬೇಕು, ನಾನು ಎಷ್ಟು ಹೇಳಬೇಕು, ಹೇಗೆ ಹೇಳಬೇಕು, ಇದಿಷ್ಟು ತುಂಬಾ ಕ್ಲಿಯರ್ ಇದ್ದಾರೆ ಅವರು. ಸೊ ಈ ಕ್ಲಾರಿಟಿ ತುಂಬಾ ಚೆನ್ನಾಗಿರೋದ್ರಿಂದ ಮುಂದೆ ಕನ್ನಡ ಇಂಡಸ್ಟ್ರಿಗೆ ಇನ್ನ ಒಳ್ಳೊಳ್ಳೆ ಸಿನಿಮಾ ಕೊಡುವಂತ ತಾಕತ್ತಿರುವಂತ ನಿರ್ದೇಶಕ ಅಂಡ್ ತುಂಬಾ ಒಳ್ಳೆ ಸಿನಿಮಾಗಳನ್ನ ಕೊಡುವಂತ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಅಂತ ನಾನು ಬಹಳ ಖುಷಿಯಿಂದ ಹೇಳ್ತೀನಿ. ಅಂಡ್ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ನನಗೆ. ಅಂಡ್ ಗುಡ್ ಲಕ್ ಮಿಲನ ಅಂಡ್ ಕೃಷ್ಣ, ತುಂಬಾ ಒಳ್ಳೇದಾಗ್ಲಿ. ನಾಟ್ ಫಾರ್ ಜಸ್ಟ್ ಫಾರ್ ಲವ್ ಮಾಕ್ಟೇಲ್, ಥ್ರೂಔಟ್ ಯುವರ್ ಜರ್ನಿ, ದ ವೇ ಯು ಲುಕ್ ಅಟ್ ದ ಸಿನಿಮಾ ಇಂಡಸ್ಟ್ರಿ, ದ ವೇ ಯು ಟ್ರೀಟ್ ಪೀಪಲ್, ಫ್ಯಾಂಟಾಸ್ಟಿಕ್. ತುಂಬಾ ಹೋಮ್ಲಿ ಒಂದು ಎನ್ವೈರನ್ಮೆಂಟ್ ಇರುತ್ತೆ ನಿಮ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ, ತುಂಬಾ ಅಪರೂಪ ಇದು. ಅಂದ್ರೆ ಫ್ಯಾಮಿಲಿ ತರ ಅಂತ ಹೇಳ್ತೀವಿ, ನೀವು ಫ್ಯಾಮಿಲಿನೇ ಮಾಡ್ಕೋತೀರಾ ಅದನ್ನ. ಬಹಳ ಖುಷಿ ಆಯ್ತು. ಅಂಡ್ ಗುಡ್ ಲಕ್, ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ಸ್ ನನ್ನನ್ನ ಈ ಕ್ಯಾರೆಕ್ಟರ್ಗೆ ಕನ್ಸಿಡರ್ ಮಾಡಿದ್ದಕ್ಕೆ. ಅಂಡ್
ಪ್ರತಿ ಸಲ ಕೃಷ್ಣ ಅವರು ಅದನ್ನೇ ಹೇಳಿದ್ರು, ಇಲ್ಲ ಸರ್ ಈ ಸಿನಿಮಾ ಆದ್ಮೇಲೆ ಚೆನ್ನಾಗಾಗುತ್ತೆ ನಿಮ್ಗೆ ಅಂತ. ಸೊ ಹೋಪ್ಫುಲಿ ನನ್ನ ಪ್ರತಿ ಸಿನಿಮಾದಲ್ಲೂ ಬಂದಂತ ಸೇಮ್ ರಿವ್ಯೂ ಕೃಷ್ಣ ಪ್ರತಿ ಸಿನಿಮಾಲು ಇದೇ ಬರುತ್ತೆ ಕೃಷ್ಣ ಅಂತ ಹೇಳಿದೀನಿ. ಐ ಡೋಂಟ್ ನೋ ಇದ್ರಲ್ಲಿ ಮ್ಯಾಜಿಕ್ ಆದ್ರೂ ಆಗ್ಬೋದು, ಲೆಟ್ಸ್ ಸಿ. ಅಂಡ್ ವಾಟ್ ಎವರ್ ಇಟ್ ಇಸ್, ಗುಡ್ ಲಕ್ ಟು ಲವ್ ಮಾಕ್ಟೇಲ್ 3. ಇದು ಹೀಗೆ ಕಂಟಿನ್ಯೂ ಆಗಲಿ. ಅವ್ರು ಹೇಳಿದಾಗೆ ಇದು ಇಲ್ಲಿಗೆ ನಿಲ್ಬಾರ್ದು, ಈ ಜರ್ನಿ ಹೋಗ್ತಾ ಇರಲಿ. ಇಫ್ ನಾಟ್ ಲವ್ ಮಾಕ್ಟೇಲ್, something else, but definitely from this production house and in your direction. Thank you and thank you very much. Happy to be a part of this movie. ಶೂಟಿಂಗ್ ತುಂಬ ಫನ್ ಆಯಿತು, ನಾನು ತುಂಬ ಎಂಜಾಯ್ ಮಾಡಿದೆ. Our movie is getting released on March 19. Please watch on Ugadi. ನಿಮಗೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಇದೆ ಕೃಷ್ಣ ಸರ್ ತಂದೆ ಮನೆಯಲ್ಲೂ ಕೆಲಸ ಮಾಡ್ತಾ ಇದೆ, ಹಂಗಾಗಿ ಅವರು ನನಗೆ ತುಂಬ ಪರಿಚಯ. ಒಂದ್ಸರಿ ಫೋನ್ ಮಾಡಿ ಕೇಳಿದ್ರು, ಜಗ ಹಿಂಗೆ ಒಂದು ಆ್ಯಕ್ಟಿಂಗ್ ಇದೆ ಮಾಡ್ತೀಯಾ ಅಂತ. ಏನು ಆ್ಯಕ್ಟಿಂಗು ಅಂತ ಹೇಳಿದ್ಮೇಲೆ ಸರಿ ಸರ್ ಆಯಿತು ಅಂತ ಒಪ್ಕೊಂಡೆ. ಹಿಂಗೆ 3 ತಿಂಗಳು ಬೆಂಗಳೂರಿಗೆ ಬಂದಿರಬೇಕು ನೀನು ನಮ್ಮ ಜೊತೆ ಅಂತ ಹೇಳಿದ್ರು. ನನಗೆ ಮೈಸೂರು ಅಥವಾ ಊರು ಬಿಟ್ಟು ಎಲ್ಲೂ ಹೋಗಿರಲಿಲ್ಲ. 3 ತಿಂಗಳು ಬರಬೇಕಲ್ಲ ಅಂತ ಸ್ವಲ್ಪ ಬೇಜಾರಾಗ್ತಿತ್ತು. ಮನೆ ಮತ್ತು ಮೈಸೂರು ಬಿಟ್ಟು ಎಲ್ಲೂ ಹೋಗೇ ಇರಲಿಲ್ಲ ನಾನು ಒಂದಪ್ಪನು. ಶೂಟಿಂಗ್ ನಮ್ಮದು ಶೂಟಿಂಗ್ ಮಾದೇಪುರ ಆದ್ದರಿಂದ ಚಿಕ್ಕದರಿಂದ ಶೂಟಿಂಗ್ ಮಾಡ್ತಾ ಇರೋದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನನಗೆ ಸ್ವಲ್ಪ ದೊಡ್ಡವನಾಯ್ತಾ ನಾನು ಒಂದು ಆ್ಯಕ್ಟಿಂಗ್ ಮಾಡಬೇಕಲ್ಲ ಅಂತ ಅನಿಸ್ತಿತ್ತು. ಕೃಷ್ಣ ಸರ್ ಫೋನ್ ಮಾಡಿದಾಗ ಅದು ಕನಸು ನೆನೆಸಾಯ್ತೈತೆ. ನಾನು ಅವಾಗಿಂದ ಚಿಕ್ಕದ್ರಿಂದ ಹಿಂಗೆ ಅನ್ಕತ್ತಿದೆ, ಅದನ್ನ ಕೃಷ್ಣ ಸರ್ ನೆನ್ಸು ಮಾಡ್ತಾ ಇದ್ದಾರೆ ಈಗ ಅಂತ ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಅವ್ರ ಜೊತೆನೆ ಊರಿಂದ ಹೊರಟು ಬಂದೆ. 3 ತಿಂಗಳು ಬಂದು ನನಗೆ ಏನು ಹೊಸ ಅನುಭವ ಏನು ಗೊತ್ತಿರಲಿಲ್ಲ. ಫಸ್ಟ್ ದಿನ ಬಂದು ಬ್ಯಾಗ್ ಇಟ್ಟೆ, ಸಂಜೆ ಆಯ್ತಾ ಅಳು ಬಂದ್ಬಿಡ್ತು ನನಗೆ. ಹೊರಟೋಗ್ಬಿಡ್ಬೇಕು ಊರಿಗೆ ಕದ್ದು ಅಂತ. ಎಲ್ಲಿ ಕದ್ದೋಗಕ್ಕಾಗಲ್ಲ, ಅಲ್ಲಿ ಏನು ಸೆಕ್ಯೂರಿಟಿ ಫುಲ್ಲು, ಕದ್ದೋಗಕ್ಕಾಗಲ್ಲ. ಏನು ಮಾಡೋದೀಗ ಅಂತ ತುಂಬ ಹತ್ಕೊಂಡು ನಮ್ಮ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿದೆ, ಆಯ್ತಾರೆ ಇರೋಕ್ಕೆ ನನ್ನ ಕೈಲಿ. ಮನೆ, ನಮ್ಮ ತಾಯಿ, ನನ್ನ ಮಗಳು 3 ವರ್ಷದ ಮಗಳಿದ್ದಾಳೆ, ಅವಳನ್ನೆಲ್ಲ ಬಿಟ್ಟು ಇರೋಕೆ ಆಯ್ತಾರ. ಫುಲ್ಲು ಬೇಜಾರಾಯ್ತಾಯಿತ್ತು. 1 ದಿನ ಆಯಿತು, 2 ದಿನ ಆಯಿತು. ಆಮೇಲೆ ಪ್ರಾಕ್ಟೀಸ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೃಷ್ಣ ಸರ್ ಮಾಡಿಸ್ತಾ ಇದ್ದಾರೆ, ನನಗೇನು ಗೊತ್ತಾಯ್ತಿಲ್ಲ. ನಾನು 8ನೇ ಕ್ಲಾಸ್ ಓದಿರೋದು ಎಲ್ಲ ಮರ್ತೋಯ್ತಾ ಇದೆ. ಕೃಷ್ಣ ಸರ್ಗೆ ಆ್ಯಕ್ಟಿಂಗ್ ಮಾಡಿಸಿ ಸಾಕಾಗೋಯ್ತು. ಮಿಲನ ನನ್ನ ಕೈಲಂತೂ ಆಗಲ್ಲ, ನೀನೇ ಮಾಡಿಸ್ಬಿಡು ಅಂತ ಹೇಳಿದ್ರು. ಆಮೇಲೆ ಮಿಲನ ಮೇಡಮ್ ಇಲ್ಲ ನಾನು ಮಾಡಿಸ್ತೀನಿ ಅವನಿಗೆ ಅಂದ್ಬಿಟ್ಟು ಎಲ್ಲ ಬರೆದು ಕೊಡ್ತಿದ್ರು. ನಾನೆಲ್ಲ ಓದ್ಕೊತಾ ಇದ್ದೆ. ಕೃಷ್ಣ ಸರ್, ಮಿಲನ ಮೇಡಮ್ ಇಬ್ಬರು ಕೂಡ ಎಲ್ಲ ಪ್ರಾಕ್ಟೀಸ್ ಮಾಡಿಸೋದು, ಒಂದು 4-5 ದಪ್ಪ ಪ್ರಾಕ್ಟೀಸ್ ಮಾಡಿಸೋದು. ಆಮೇಲೆ ನಾನು ಬೆಳಿಗ್ಗೆ ಜ್ಞಾಪಕ ಇಟ್ಕೊಳ್ಳೋಕೆ ನನಗೆ ಗೊತ್ತೇ ಇಲ್ಲ. 8ನೇ ಕ್ಲಾಸ್ ಓದಿರೋದು ಏನಿಲ್ಲ. ನಾನು ಕೆಲಸಕ್ಕೆ ಹೋಗೋದು, ಮನೆಗೆ ಬರೋದು ಅಷ್ಟೇ ನನ್ನ ಜೀವನ ಮಾದೇವಪುರದಲ್ಲಿ. ಇನ್ನು ಹೊರಗಡೆ ಬೆಂಗಳೂರೇ ಗೊತ್ತಿಲ್ಲ, ಬೆಂಗಳೂರಿಗೆ ಬಂದು ಆಲ್ಟ್ ಆಗಿರೋದು ಇಲ್ಲ ಜೀವನದಲ್ಲಿ. ಆಗ ಎಲ್ಲ ಆ್ಯಕ್ಟಿಂಗ್ ಎಲ್ಲ ಕಲ್ತ್ಕೊಂಡೆ, ಆ್ಯಕ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ದಿನ ಶೂಟಿಂಗ್ ಕರ್ಕೊಂಡು ಹೋದ್ರು, ಫುಲ್ಲು ಹೃದಯ ಎಲ್ಲ ಬಡ್ಕತ್ತೈತೆ. ಅಲ್ಲಿ ಬಿಟ್ಟಿದ್ರು ಊರಿಗೆ ಎದ್ಬಿಡ್ತಿದೆ, ಗಟ್ಟೆನು ಬೇಡ ಏನು ಬೇಡ ಅಂತ ಊರಿಗೆ ಓಡ್ಬಿಡ್ತಿದೆ. ಆದರೂ ನನಗೇನು ಅನ್ನಿಸ್ತಂದ್ರೆ ಒಂದು ಅವಕಾಶ ಸಿಕ್ಕಿದೆ, ಎಷ್ಟೇ ಕಷ್ಟ ಆದರೂ ಇದನ್ನ ಮಾಡಲೇಬೇಕು ಅಂತ ಮನಸ್ಸಲ್ಲಿ ಹಠ ಮಾಡ್ಕೊಂಡೆ. ಆಗ ಕೃಷ್ಣ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಮನೇಲಿ ಆ್ಯಕ್ಟಿಂಗ್ ಮಾಡೋದು ಹೆಂಗೆ ಏನು ಅಂತೆಲ್ಲ ಹೇಳ್ಕೊಟ್ರು. ಮಿಲನ ಮೇಡಮ್ ಅಷ್ಟೇ 3 ತಿಂಗಳು ಇಟ್ಕೊಂಡು ನನಗೆ ಸ್ವಂತ ಅವ್ರ ಮನೆಯವ್ರ ಥರನೇ ನೋಡ್ಕೊಂಡು ಪ್ರತಿಯೊಂದು ಕೃಷ್ಣ ಅವ್ರು ಯಾವಾಗಲೂ ಜೊತೆಲಿ ಕರ್ಕೊಂಡು ಹೋಗ್ಬೇಕಂದ್ರೆ ಹೇಳೋರು, ನಿನ್ನಲ್ಲಿ ಒಳ್ಳೆ ಕಲೆ ಐತೆ, ಅದನ್ನ ಚೆನ್ನಾಗಿ ಮಾಡು, ದೊಡ್ಡ ವ್ಯಕ್ತಿ ಆಗು, ನೀನು ಡ್ರೈವರ್ ಇಟ್ಕೊಂಡು ಕಾರ್ ತಗೊಂಡು ಓಡಾಡ್ಬೋದು, ತುಂಬ 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 ಒಳ್ಳೆ ವ್ಯಕ್ತಿ ಅವರು. ಹೇಳೋಕ್ಕೆ ಅಸಾಧ್ಯ. ನನಗೆ ತಂದೆ ತಾಯಿ ಎಲ್ಲ ವಯಸ್ಸಾದವರು, ತಂದೆ ಇಲ್ಲ ತೀರೋದ್ರು, ಬುದ್ಧಿ ಹೇಳೋರು ಯಾರೂ ಇಲ್ಲ ನಮಗೆ. ನಾನು ಒಬ್ಬನೇ ಮಗ ನಮ್ಮ ತಂದೆ ತಾಯಿಗೆ. ಹಾಗಾಗಿ ಇವರು ನನಗೆ ತುಂಬ ಬುದ್ಧಿ ಹೇಳ್ತಿದ್ರು, ಈ ಥರ ಮಾಡು, ಇಲ್ಲೇ ಇದ್ದು ಈ ಥರ ಕೆಲಸ ಮಾಡ್ಕೊಂಡು ಹೋಗು, ಇಲ್ಲೇ ಇರು, ನಿನ್ನ ಮುಂದೆ ನಾನು ತುಂಬ ಇದು ಮಾಡ್ತೀನಿ ಅಂತ ಹೇಳ್ತಿದ್ರು. ಅಂದ್ರೆ ನನಗೆ ಇಲ್ಲೂ ಇರಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಮನೇಲಿ ಮಗಳು ಮತ್ತು ವಯಸ್ಸಾದ ಅಮ್ಮ ಹೆಂಡತಿ ಎಲ್ಲ ಇರೋದ್ರಿಂದ ಊರಿಗೆ ಹೋಗ್ಬೇಕಾದಂಥ ಅನಿವಾರ್ಯ ಇರೋದ್ರಿಂದ ಹೊರಟೋದೆ. ಶೂಟಿಂಗ್ ಎಲ್ಲ ಚೆನ್ನಾಗಾಯ್ತು, ಓದ್ತವೆಲ್ಲ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರು. ಮನೇಲೂ ಅಷ್ಟೇ ಸ್ವಂತ ತಮ್ಮನ ಥರನೋ ಮಗನ ಥರನೋ ನೋಡ್ಕೊಂಡು 3 ತಿಂಗಳು ಶೂಟಿಂಗ್ ಮಾಡಿಸಿ. ಮತ್ತೆ ನಾನೇನು ಜೀವನದಲ್ಲಿ ಎಲ್ಲೂ ಹೋಗೋದವನೇ ಇಲ್ಲ. ಫ್ಲೈಟು, ಸಮುದ್ರನೇ ನೋಡಿರ್ಲಿಲ್ಲ ಜೀವನದಲ್ಲಿ. ದೇವರಾಣೆಗೆ ಹೇಳ್ಬೇಕು ಅಂದ್ರೆ ನಂಗೆ ಸಮುದ್ರನೇ ಗೊತ್ತಿಲ್ಲ. ನೋಡ್ಬೇಕು ಅಂತ ಆಸೆ, ಅಂದ್ರೆ ನನಗೆ ಆಸೆಗಳನ್ನ ಈಡೇರಿಸಿದ್ದಾರೆ, ಅದಕ್ಕೋಸ್ಕರ ಹೇಳ್ತಿರೋದು. ಸಮುದ್ರ ನೋಡ್ಬೇಕಂತ ತುಂಬಾ ಆಸೆ ಇತ್ತು, ಅದನ್ನೂ ತೋರಿಸಿದ್ರು, ಫ್ಲೈಟಲ್ಲಿ ತೋರಿಸಿದ್ರು. ಒಂದು ದೊಡ್ಡ ಫಿಲಮಲ್ಲಿ ಆಕ್ಟಿಂಗ್ ಮಾಡುವಂತ ಅವಕಾಶ ಕೊಟ್ಟರು. ಅವ್ರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಅವ್ರನ್ನ ನಾನು ಯಾವತ್ತೂ, ನನ್ನ ಜೀವ ಇರೋವರೆಗೂ ನಾನು ಯಾವತ್ತಿಗೂ ಅವ್ರನ್ನ ಮರ್ತ್ಕೊಳ್ಳಲ್ಲ, ನನ್ನ ಹೃದಯದಲ್ಲೇ ಇರ್ತಾರೆ. ನೆಕ್ಸ್ಟ್ ಸರ್ ಮೂವಿ ಮಾಡಿದಾಗ ನನಗೆ ನೇಪಾಳ್, ಕಾಶ್ಮೀರ್ ಮತ್ತೆ ಫಾರಿನ್ ಒಂದು ತೋರಿಸ್ಬಿಡಿ, ಅಷ್ಟೇ ಸಾಕು. ನಾಳೆಗೆ ನೆಕ್ಸ್ಟ್ ಶೂಟಿಂಗಲ್ಲಿ ಅಷ್ಟೇ ಸಾಕು ನನ್ನ ಜೀವನ. ಯಾಕಂದ್ರೆ ನಾನು ನೇಪಾಳ್ ಮತ್ತೆ ಕಾಶ್ಮೀರ್ ಮತ್ತೆ ಫಾರಿನ್ ನೋಡ್ಬೇಕು ಅಂತ ತುಂಬಾ ಆಸೆ. ಅದನ್ನ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಯಾವಾಗ ತೋರಿಸ್ತಾರೆ ಅವಾಗ ನಾನು ಹೇಳ್ತೀನಿ.
ಅಲ್ಲಂದ್ರೆ ಹೊರಗಡೆ ಶೂಟಿಂಗ್ ಮಾಡಿದಾಗ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಶೂಟಿಂಗ್ ಹಿಂಗೆ ಅವ್ರು ತುಂಬ ಎತ್ತರವಾಗಿ ಬೆಳೀತಾ ಇರಲಿ ಅಂತ ನನ್ನ ಆಸೆ. ಅವ್ರು ಯಾವಾಗಲೂ ಇದೇ ಥರ ಇರಲಿ. ಮುಂದೆ ನೆಕ್ಸ್ಟ್ ಫಿಲಮ್ ಯಾವಾದರೂ ಮಾಡಿದ್ರೆ ನನಗೆ ಇನ್ನೊಂದು ಅವಕಾಶ ಕೊಡಲಿ ಅಂತ ನಾನು ಕೇಳ್ಕೊತಾ ಲವ್ ಮಾಕ್ಟೇಲ್ 3 ಮಾರ್ಚ್ 19 ಯುಗಾದಿ ಹಬ್ಬದ ದಿನ ರಿಲೀಸ್ ಆಗ್ತೈತೆ. ಕರ್ನಾಟಕದ ಎಲ್ಲರೂ ಪ್ರತಿಯೊಬ್ಬರು ಕನ್ನಡ ಫಿಲಮ್ನ ನೋಡಿ ಕನ್ನಡ ಫಿಲಮ್ನ ಬೆಳೆಸಬೇಕು ಅಂತ ಕೇಳ್ಕೊತಾ, ನಾನೊಬ್ಬ ಹೊಸ ಕಲಾವಿದ, ನನಗೆ ಪ್ರೋತ್ಸಾಹಿಸಿ ನನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ನಿಮ್ಮ ಆಶೀರ್ವಾದದಿಂದ ಅಂತ ಕೇಳ್ಕೊತಾ, ಕೃಷ್ಣ ಸರ್ಗೆ ಮತ್ತೆ ಮಿಲನ ಮೇಡಮ್ಗೆ ಒಂದು ಅವಕಾಶ ಕೊಟ್ಟವ್ರಿಗೆ ತುಂಬಾ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಕರ್ಕೊಂಡೋಗಿ ಶೂಟಿಂಗಿಗೆಲ್ಲ ಫಸ್ಟ್ ಟೈಮ್ ಫ್ಲೈಟ್ ಅನ್ಸುತ್ತೆ. ನಾನು ಫ್ಲೈಟೇ ನೋಡಿಲ್ಲ ಅಣ್ಣ, ತುಂಬಾ ಖುಷಿ ಆಯ್ತಣ್ಣ. ಆಯ್ತಣ್ಣ ಕರ್ಕೊಂಡು ಅಂಡಮಾನೆಲ್ಲ ತೋರಿಸ್ದೆ, ಅಣ್ಣ ಇಷ್ಟೆಲ್ಲ ಚೆನ್ನಾಗಿದೆ ಅಣ್ಣ, ನನ್ನ ಲೈಫಲ್ಲಿ ನೋಡಿದ್ರಿ ಮರೆಯಲ್ಲ. ಆಯ್ತಪ್ಪ ಅದಾದ್ಮೇಲೆ ಕರ್ಕೊಂಡು ರಾಜಸ್ಥಾನ ಕರ್ಕೊಂಡೋದೆ, ಜೈಪುರ್ ಕರ್ಕೊಂಡೋದೆ, ಗುಜರಾತಲ್ಲಿ ಎಲ್ಲ ಕಡೆ ಶೂಟಿಂಗ್ ಮಾಡ್ತಾ ಇದ್ವಿ. ಅಂದ್ರೆ ನನ್ನ ಕೆಲಸ ಆಗ್ಬೇಕು ಮಾಡಿ ಕರ್ಕೊಂಡು ಹೋಗ್ತಿದ್ದೆ ಅಷ್ಟೇ. ಏನಿಲ್ಲ ಶೂಟಿಂಗ್ ಕರ್ಕೊಂಡು ತೋರಿಸ್ತಿದ್ದೆ ಅಣ್ಣ, ಎಲ್ಲ ತೋರಿಸ್ತಿದ್ದೆ ಅಣ್ಣ. ಇಲ್ಲಿಂದ ಕಾಶ್ಮೀರ ಎಷ್ಟು ದೂರ ಅಣ್ಣ? ಏನಿಲ್ಲ ಕಣೊಂದು ಇಲ್ಲಿಂದ ಒಂದ್ 2-3 ಅವರ್ ಅಷ್ಟೇ. ಅಲ್ಲೂ ಶೂಟ್ ಮಾಡೋಣ ಅಂತ. ನನ್ನ ಕತೆಗೆ ಬೇಡ ಕಣೋ, ನಾನು ನೋಡಿಲ್ಲಲ್ಲ, ಬನ್ನಿ ಕರ್ಕೊಂಡೋಗಿ. ಜಗ ಕರೆಕ್ಟಾಗಿ ಹೇಳೋ, ರಾಜಸ್ಥಾನ್ಗೆ ಹೋಗಿ ಬಂದ್ಮೇಲೆ ನೀನ್ ನನಗೇನ್ ಹೇಳ್ದೆ ಅಂತ. ರಾಜಸ್ಥಾನ್ಗೆ ಹೋಗಿ ಬಂದ್ರಲ್ಲ ನೀವು, ಅವಾಗ ಅದ್ ಹೋಗಿ ಬಂದ್ ನಂಗೆ ಏನ್ ಹೇಳ್ದೆ? ನನ್ಗೆ ಅಲ್ಲಿ ಹೋಗಿದ್ ಬಂದ್ಮೇಲೆ ಊಟ ತಿಂಡಿ ಎಲ್ಲ ತುಂಬಾ ವ್ಯತ್ಯಾಸ ಆಗೋಯ್ತು. ಊಟನೇ ಇಲ್ಲ, ಬರೀ ರೊಟ್ಟಿ, ಅನ್ನ ಇಲ್ಲ, ಬಾಸುಮತಿ ಅಕ್ಕಿ ಅನ್ನ. ನನ್ಗೆ ಊಟನೇ ಆಯ್ತಲ್ಲ, ಊಟ ಮಾಡಕ್ಕೆ ಬರೀ ರೊಟ್ಟಿ. ಇಲ್ಲಿಗೆ ಬಂದ ತಕ್ಷಣ ಬೆಂಗಳೂರಲ್ಲಿ ಬೆಳಗ್ಗೆ ಎದ್ದು ಒಂದು ದೊಡ್ಡ ಗ್ಲಾಸ್ ಟೀ ಕಾಯಿಸ್ಕೊಂಡು ಕುಡ್ಕೊಂಡು ಅಕ್ಕ ನನಗೆ ಸಮಾಧಾನ ಆಯ್ತು, ನಾನು ಹೊರಡ್ತೀನಿ ಊರಿಗೆ ಅಂದ್ಬಿಟ್ಟು ಹೊರಟ್ಬಿಟ್ಟೆ. ಆದ್ರೂ ರಾಜಸ್ಥಾನ ಅದನ್ನೆಲ್ಲ ನನಗೆ ಇವರೆಲ್ಲ ತೋರಿಸಿದ್ರು. ಅದನ್ನ ಮೊಬೈಲಲ್ಲಿ ವಿಡಿಯೋಗಳೆಲ್ಲ ಇಟ್ಕೊಂಡಿದ್ದೀನಿ, ಯಾವಾಗಲೂ ನೋಡ್ಕೊಂಡು ಜ್ಞಾಪಿಸ್ಕೊತಾ ಇರ್ತೀನಿ. ಇನ್ನೊಂದ್ಸರಿ ಯಾವಾಗಾದ್ರೂ ಅಲ್ಲಿ ಹೋಗ್ಬೇಕಲ್ಲ, ಕೆಲ್ಸಕ್ಕೆ ಅಂತ ಹೋಗಿದ್ದು, ಕೆಲಸ ಮುಗಿಸ್ಕೊಂಡು ಬಂದ್ವಿ, ಯಾವಾಗಾದ್ರೂ 2 ದಿನ ಇದ್ದು ಬರಕ್ ಹೋಗ್ಬೇಕಲ್ಲ. ಯಾಕೆ ನಾವು ಹಳ್ಳಿಲಿ ನಮ್ಮ ಜೀವನ ಎಲ್ಲ ಕಳೆದೋಯ್ತು ಅನ್ಕೊಂಡಿದ್ದೆ. ಅದನ್ನ ಕೃಷ್ಣ ಸರ್ ಕಳೆದೋಗಲ್ಲ, ನೀವು ಇನ್ನೂ ಮುಂದೆ ಹೋಗ್ಬೋದು ಅಂತ ತೋರಿಸಿದ್ದಾರೆ. ಅವ್ರನ್ನ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ಸ್ ಕಣ. ನನಗೆ ಹೇಳಿದ್ದೇನಂದ್ರೆ ಅಲ್ಲಿ ಟೀ ಸಿಗ್ಲಿಲ್ಲ, ನನ್ನ ಜೀವನದಲ್ಲಿ ಹೋಗಲ್ಲ ಅಂತ. ಟೀ ಸಿಗಲ್ಲ. ಇವಾಗ ಯಾವಾಗ ಕಾಶ್ಮೀರ್ ಕರ್ಕೊಂಡು ಹೋಗ್ತಿದ್ದೀರಾ, ನೇಪಾಳ್ ಕರ್ಕೊಂಡು ಹೋಗ್ತಾ ಇದ್ದೀರಾ? ಇಲ್ಲ, ಆಮೇಲೆ ಇನ್ನೊಂದು ಯಾವ್ದೋ ಒಂದು ಸಾಂಗ್ ಯಾವ್ದೋ ನಾವೇನೋ ಫಾರಿನ್ ಎಲ್ಲ ಶೂಟ್ ಮಾಡ್ಬೇಕಿತ್ತಲ್ಲ, ಅಲ್ಲಿ ನಾನಿಲ್ವಣ ಅಂತ. ಇಲ್ಲ ಕಣ, ನನಗೂ ಬರೆದ್ಬಿಟ್ಟು ನನ್ನ ಕರ್ಕೊಂಡೋಗಿ ಅಂತ. ಮೊದ್ಲೇ ನಮ್ಗೆ ದಿಲೀಪ್ ಸರ್, ಶಶಾಂಕ್ ಸರ್ ಹೇಳಿದಂಗೆ ನಾನು ತುಂಬಾ ಇಂಟೆಲಿಜೆಂಟ್ ಆಗಿ ಸಿನಿಮಾ ಮಾಡೋನು, ಸುಮ್ಮನೆ ಎಲ್ಲ ಕರ್ಕೊಂಡು ಹೋಗಲ್ಲ. ನೆಕ್ಸ್ಟ್ ನೀವು ಮಾಡಿದಾಗ ಸರ್ ಲೊಕೇಶನ್ ಇದನ್ನ ಆಯ್ಕೆ ಮಾಡ್ಕೊಳ್ಳಿ ಅಲ್ವಾ? ಅದ್ಭುತವಾಗಿ ಆಕ್ಟ್ ಮಾಡಿದ್ದಾನೆ ಸಿನಿಮಾದಲ್ಲಿ. ಇನ್ಫ್ಯಾಕ್ಟ್ ಯಾರ್ಯಾರು ಸಿನಿಮಾ ನೋಡಿದ್ರು ಯಾರು ಗುರು ಎಲ್ಲಿ ತಿಳ್ಕೊಂಬೋದ್ರಿ ಅಂದ್ರು. ಸೊ ಆ ಥರ ಅಂದ್ರೆ ನಿಮಗೆ ತುಂಬಾ ನಗಿಸ್ತಾರೆ, ಅಷ್ಟೇ ಎಮೋಷನಲ್ ಮಾಡ್ತಾರೆ ಸಿನಿಮಾದಲ್ಲಿ. ಅದನ್ನ ಬಹುಶಃ ಸಿನಿಮಾ ರಿಲೀಸ್ ಆದ್ಮೇಲೆ ನೆಕ್ಸ್ಟ್ ಪ್ರೆಸ್ ಮೀಟ್ ಮಾಡಿದಾಗ ನೀವೇನ ಹುಡ್ಕೊಂಡು ಬನ್ನಿ ಅಂತ ನೀವೇ ಇವ್ರನ್ನ ಬಿಡಲ್ಲ, ಆ ರೇಂಜಿಗೆ ಪರ್ಫಾರ್ಮ್ ಮಾಡಿದ್ದಾರೆ. ಡೈಲಾಗ್ ಏನಾದ್ರು ಒಂದು ನಮಗೋಸ್ಕರ? ಎಲ್ಲೂ ಮಾಡ್ಬಿಡ. ಫುಲ್ ನಗ್ತಾ ಇದೆ ಜಗ್ಗ ಮಾತಾಡೋದು. ಎಲ್ರಿಗೂ ನಮಸ್ಕಾರ. ಲವ್ ಮಾಕ್ಟೇಲ್ ಇದು ಜರ್ನಿ, ನನಗೆ ತುಂಬ ಹತ್ತಿರವಾದ ಒಂದು ಜರ್ನಿ. ನಾನು ಯಾವಾಗಲೂ ಒಂದು ಹ್ಯಾಶ್ಟ್ಯಾಗ್ ಹಾಕ್ತಾ ಇರ್ತೀನಿ, ಬಿ ಎ ಟ್ರಾವೆಲರ್ ನಾಟ್ ಎ ಟೂರಿಸ್ಟ್ ಅಂತ. ಹಾಗೆ ಇದು ಒಂಥರ ಟ್ರಾವೆಲ್ ಆಗಿದೆ ನನ್ನ ಕರಿಯರ್ನಲ್ಲಿ. ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ ಅವ್ರ ಜೊತೆ. ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ನನ್ನ ಜರ್ನಿ 2013 ಸ್ಟಾರ್ಟ್ ಆಗಿದೆ, ಮದರಂಗಿಯಿಂದ. ಆ್ಯಂಡ್ ಲವ್ ಮಾಕ್ಟೇಲ್ ಸೀರೀಸಿಂದ ಅದು ನಾನ್ ಸ್ಟಾಪಾಗಿ ಓಡ್ತಾ ಇದೆ. ಶಶಾಂಕ್ ಮತ್ತು ದಿಲೀಪ್ ರಾಜ್ ಅವ್ರು ಹೇಳ್ದಂಗೆ ಡಾರ್ಲಿಂಗ್ ಕೃಷ್ಣ ಅವರು ಡೈರೆಕ್ಷನ್ ಅಂತ ಬಂದಾಗ ಅವರೊಂಥರ ನನಗೆ ಮಿಲನ್ ಅವರು ನಾನು ಹೇಳೋದು ಒಪ್ಕೊಂತಾರೆ. ಅವರೊಂಥರ ಅನ್ಯಂತರ ಡೈರೆಕ್ಟ್ರ್ ಮೋಡ್ ಆನ್ ಆದರೆ ಬೇರೆನೆ, ಪ್ಯಾಕಪ್ ಆದಮೇಲೆ ಬೇರೆನೆ. ಡೈರೆಕ್ಟರ್ ಮೋಡ್ ಆನ್ ಆದಾಗ ಪಾಪ ಪ್ರೊಡ್ಯೂಸರ್ ಮಿಲನ್ ಅವ್ರಿಗೆ ಒಂದು ಟೀ ಕೂಡ ಕುಡಿಯಕ್ಕೆ ಬಿಡಲ್ಲ. ಅವ್ನು ಟೀ ತಂದು ಕೊಟ್ರೆ ಟೀ ಬೇಡವಾ ಅಂತಂದ್ರೆ ಓಕೆ ತಗೊಂಡೋಗಪ್ಪ ಅಂತಂತಾರೆ ಅವರು. ಸೊ ಮೋಡ್ ಆನ್ ಆದಾಗ ಎಲ್ಲರೂ ಅಲರ್ಟ್ ಆಗಿರ್ತಾರೆ. ಪ್ಯಾಕಪ್ ಅಂದ ತಕ್ಷಣ ಒಂದಿನ ಹಿಂಗೆ ನಮ್ಮ ಹುಡುಗರು ಯಾರು ಹತ್ರ ಬರಲ್ಲ, ಶೂಟಿಂಗ್ ನಡೆಯುವಾಗ. ಒಂದಿನ ಬೇಗ ಪ್ಯಾಕಪ್ ಆಯ್ತು, ಅವತ್ತು ಬೇಗ ಪ್ಯಾಕಪ್ ಆಯ್ತು. ಒಂದು ಬೇರೆ ಮೂಡ್ ಅಂದ್ರೆ ಅನ್ಯನ್ ಮೋಡಿಂದ ಈಚೆ ಬಂದಿದ್ರು,
ಫುಲ್ ಹುಡುಗರೆಲ್ಲ ಬಂದು ಫೋಟೋ ತಗೊಂತಿದ್ರು ಅವ್ರ ಜೊತೆ. ಯಾಕ್ರೋ ಹೊಸದಾಗಿ ಫೋಟೋ ತಗೊಂತಿದ್ರು? ಇಲ್ಲ ಇವತ್ತು ನೀವು ಯಾಕೋ ಫುಲ್ ಖುಷಿಯಾಗಿದ್ದೀರ, ಇವಾಗ ಈ ಮೂಡಲ್ಲಿದ್ದ ಫೋಟೋ ತಗ್ಸ್ಕೊಂಡ್ಬೇಡ, ನಾಳೆ ಈ ಮೂಡಲ್ಲಿ ಇರಲ್ಲ ನೀವು ಅಂತ ಎಲ್ಲ ಫೋಟೋ ತೆಗೆಸ್ಕೊಂಡು ಹೋದ್ರು. ಬಟ್ ಜೋಕ್ಸ್ ಅಪಾರ್ಟ್, ಹಿಸ್ ಪ್ಲಾನಿಂಗ್, ಹಿಸ್ ಡೆಡಿಕೇಶನ್ ಪ್ರಿಸೈಸ್ ಆಗಿರ್ತಾರೆ ಎಲ್ಲ ಪ್ಲಾನಿಂಗ್. ದಿಲೀಪ್ ರಾಜ್ ಅವ್ರು ಹೇಳ್ದಂಗೆ ನರೇಷನ್, ನನಗೆ ಫಸ್ಟ್ ಟೈಮ್ ನರೇಟ್ ಮಾಡಿದಾಗ ಬರೀ ಒಂದು ಸೀನ್, 2 days ಒಂದು ಶೂಟ್ ಮಾಡಿದ್ವಿ ಫಸ್ಟ್ ಶೆಡ್ಯೂಲು, ಆ ಸೀನ್ಸ್ ಮಾತ್ರ ಹೇಳಿದ್ರು. ಬಟ್ ನರೇಷನ್ ಕೇಳಕ್ ಮುಂಚೆ ನಾನು ಒಂದು ಬೇರೆ ಇದರಲ್ಲೇ ಇದ್ದೆ, ಲವ್ ಮಾಕ್ಟೇಲ್ 3 ಹಿಂಗೆ ಏನು ಹೇಳೋಕೆ ಹೊರಟಿದ್ದಾರೆ ಒಂದು ಡೌಟಲ್ಲೇ ಇದೆ. ಆ 2 ದಿನದ ಮಾತ್ರ ನರೇಷನ್ ಕೊಟ್ಟರು, ಶೂಟಿಂಗ್ ಮಾಡಿದ್ವಿ, ಬಂದ್ವಿ. ಅದಾದ್ಮೇಲೆ ಫುಲ್ ಸಿನಿಮಾ ನರೇಷನ್ ಆಯಿತು. ಅವಾಗ ಹೇಳಿದೆ ನೆಕ್ಸ್ಟ್ ಲೆವೆಲ್ ಇದು. ಯಾಕಂದ್ರೆ ನನಗೆ ತುಂಬಾ ಜನ ಕೇಳ್ತಾ ಇದ್ರು, ಏನು ಲವ್ ಮಾಕ್ಟೇಲ್ 3, 4, 5, 10, 20 ಮಾಡ್ತಾನೆ ಇರ್ತೀರಾ, ಏನು ಕತೆ ಅಂತಂದ್ಬಿಟ್ಟು. ಬಟ್ ದಿಸ್ ಇಸ್ ಪರ್ಸನಲಿ ನನಗೆ ದಿಸ್ ಇಸ್ ದ ಬೆಸ್ಟ್ ಆಫ್ ದ ಫ್ರಾಂಚೈಸಿ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಇಟ್ ಇಸ್ ಗಾಟ್ ಎಮೋಷನ್ ಥ್ರೂ ಔಟ್ ಸಿನಿಮಾ. ನಗ್ತೀರಾ ಅಳ್ತೀರಾ, ಒಂದು ಎಮೋಷನಲ್ ಜರ್ನಿ, ಒಂದು ತುಂಬಾ ಅದ್ಭುತವಾದ ಜರ್ನಿ ಈ ಸಿನಿಮಾದಲ್ಲಿ. ಅಂಡ್ ಆಕ್ಟರ್ಸ್, ಎಲ್ಲ ಆಕ್ಟರ್ಸ್, ಇವ್ರ ಅಡ್ವಾಂಟೇಜ್ ಏನಂದ್ರೆ ಲವ್ ಮಾಕ್ಟೇಲ್ 1 ಇಂದಾನು ಯಾವುದೇ ಒಂದು ಕ್ಯಾರೆಕ್ಟರ್ನ ಕಾಸ್ಟ್ ಮಾಡಬೇಕಾದ್ರೂ ಹೋಮ್ವರ್ಕ್ ಮಾಡ್ತಾರೆ. ಟೋಟಲ್ ಅವರ ಕ್ಯಾರೆಕ್ಟರ್ ಏನಿದೆಯೋ ಅಷ್ಟು ರಿಹರ್ಸಲ್ ಮಾಡಿಸ್ತಾರೆ. ಒಂದು ಸ್ಟೇಜ್ ಪ್ಲೇ ತರ ಅಷ್ಟು ರಿಹರ್ಸಲ್ ಮಾಡಿಸ್ತಾರೆ. ಎವ್ರಿ ಆಕ್ಟರ್ ಸ್ಪಾಟ್ ಅಲ್ಲಿ ಕ್ಯಾಮ್ರಾ ಮುಂದೆ ಬಂದ್ರೆ ಸ್ಕ್ರಿಪ್ಟ್ ನೋಡೋ ಅವಶ್ಯಕತೆನೇ ಇರಲ್ಲ. ರೋಲ್ ಅಂದ್ರೆ ಏಕ್ದಮ್ ಟೇಕ್, ಓಕೆ ಟೇಕ್ ಇರುತ್ತೆ, ಅಷ್ಟು ಪ್ರಿಪೇರ್ ಮಾಡಿ ಕಳಿಸ್ತಾರೆ. ಅಂಡ್ ಬ್ಯಾಕ್ ಬೋನ್ ಆಗಿ ಮಿಲನ ಅವರು ಪ್ರೊಡಕ್ಷನ್ ಅಲ್ಲಿ ಅಮೇಸಿಂಗ್ ಕಪಲ್. ಅಂದ್ರೆ ಈ ತರ ಇದ್ರೆ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಕಾಂಬಿನೇಷನ್ ನಮ್ಮ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಇಟ್ ರಿಕ್ವೈರ್ಸ್ ದಟ್ ಕೈಂಡ್ ಆಫ್ ಪ್ಯಾಷನ್. ಅಂದ್ರೆ ಎಲ್ಲೂ ಈ ಸಿನಿಮಾ ಸ್ಟಾರ್ಟ್ ಮಾಡಕ್ ಮುಂಚೆ ನಿಮ್ಗೆ ಯಾವ ಕ್ಯಾಮ್ರಾ ಬೇಕು, ಏನ್ ಎಕ್ವಿಪ್ಮೆಂಟ್ ಬೇಕು, ಅದು ನೀವು ಹೇಳಿ ಸರ್ ಅಂತ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಈಗ ನಾವು ಟ್ರಾವೆಲ್ ಮಾಡಿದ್ವಿ, ಥ್ರೂ ಔಟ್ ನಾರ್ತ್ ಇಂಡಿಯಾ ಎಲ್ಲ ಟ್ರಾವೆಲ್ ಮಾಡಿದ್ವಿ. ಅನ್ಪ್ಲಾನ್ಡ್ ಒಂದು ಲೊಕೇಶನ್ಗೆ ಹೋದ್ವಿ, ಅಲ್ಲಿ ನಮಗೆ ಬೇಕಾಗಿದ್ದು ಶಾರ್ಟ್ಸ್ ಸಿಕ್ತು, ನೆಕ್ಸ್ಟ್ ಬೇರೆ ಹುಡುಕ್ತಾ ಇದ್ವಿ, ಅಂತ ಸೆಟ್ ಆಗುವಂತ ಜಾಗ ಸಿಕ್ಕಿಲ್ಲ. ವಿ ಟ್ರಾವೆಲ್ಡ್ ಅರೌಂಡ್ 8 hours ಟ್ರಾವೆಲ್ ಮಾಡಿದ್ವಿ, ಬೈ ರೋಡ್ ಟ್ರಾವೆಲ್ ಮಾಡಿದ್ವಿ. ಎಲ್ಲ ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಮಾಡಿದ್ರು, ನೆಕ್ಸ್ಟ್ ಹೋಗೋಣ ಲೊಕೇಶನ್ಗೆ ಹೋಗೋಣ ಅಂತ ನೆಕ್ಸ್ಟ್ ಲೊಕೇಶನ್ ಹೊರಟ್ಬಿಟ್ವಿ. ಸೊ ಇವ್ರಿಗೆ ಬೇಕು ಅಂತಂದ್ರೆ ಯಾವ ಲೆವೆಲ್ ಬೇಕಾದ್ರೂ ರೆಡಿಯಾಗಿ ಪ್ಲಾನ್ ಮಾಡಿ ಹೊರಟ್ಬಿಡ್ತಾರೆ. ಸೊ ಹಿಂದೆ ಮುಂದೆ ನೋಡಲ್ಲ, ಏನು ಖರ್ಚಾಗತ್ತೆ, ಎಲ್ಲಿ ಹೋಗ್ತಿದೀವಿ, ಈ ವಿಲ್ ನಾಟ್ ಥಿಂಕ್ ಟ್ವೈಸ್. ಒಂದು ಲೊಕೇಶನ್ ಹೋಗಿ ಆ ಒಂದು ಅವರ ಮೈಂಡಲ್ಲಿ ಏನಿರುತ್ತೋ ಅದು ಬರೋವರೆಗೂ ಹಿ ಇಸ್ ನಾಟ್ ಸ್ಯಾಟಿಸ್ಫೈಡ್. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಫ್ರಾಂಚೈಸಿ. ಆ್ಯಂಡ್ ಇವರು 4 ಮಾಡಿದ ಬೇಡ, ಅದ್ರ ಬಗ್ಗೆ ಬೇಡ. ಬಟ್ ಐ ವಾಂಟ್ ಹಿಮ್ ಟು ಡೈರೆಕ್ಟ್ 1 film ಎವ್ರಿ ಇಯರ್. ಯಾಕಂದರೆ ವಿ ನೀಡ್ ಡೈರೆಕ್ಟರ್ಸ್ ಲೈಕ್ ಹಿಮ್, more than a hero. I want him to be a director, and every year he wants to, I want him to do a film. And all the best to the entire team, including me. Please, March 19th theatre ಅಲ್ಲಿ ಸಿನಿಮಾ ನೋಡಿ, ಎಲ್ಲರೂ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಎಸ್ಪೆಷಲಿ ಜಗ್ಗ ಆ್ಯಂಡ್ ಸಮೃತ ನೆಕ್ಸ್ಟ್ ಲೆವೆಲ್ ಸೂಪರ್ ಸ್ಟಾರ್ಗಳು ಅವರಿಬ್ರು. ಯಾಕೆಂದ್ರೆ ಸಮೃತ ಪರ್ಫಾರ್ಮೆನ್ಸ್ ಐ ವಾಸ್ ಶಾಕ್. ಯಾಕೆಂದ್ರೆ ಹುಡುಗಿಗೆ ಕನ್ನಡ ಮಾತಾಡ್ತಾಳೆ, ಮನೇಲಿ ಮಾತಾಡ್ತಂಗೆ ಬೇರೆ ಕನ್ನಡ ಮಾತಾಡ್ತಾಳೆ. ಬಟ್ ಯಾವ ಲೆವೆಲ್ ಪ್ರಿಪೇರ್ ಆಗಿದ್ದು ಅಂದ್ರೆ ಕೆಲವು ಶಾರ್ಟ್ಸ್ ಎಡಿಟ್ ಮಾಡುವಾಗ ಒಂದು ಐ ಬಾಲ್ ಮೂಮೆಂಟ್, ಒಂದು ಪಾಸ್, ಒಂದು ಡೈಲಾಗ್ ಡೆಲಿವರಿನಲ್ಲಿ ಅದ್ಭುತವಾಗಿ ಕಾಣಿಸ್ತಾಳು. ಅಂದ್ರೆ ಅದ್ಭುತವಾಗಿ ಮಾಡಿದಾಳ ಹುಡುಗಿ ಅಂತೂ, ಎಕ್ಸ್ಟ್ರಾರ್ಡಿನರಿ. ಸಮೃತ ಸೂಪರ್. ಅಂಡ್ ಎಲ್ಲ ಹೊಸ ಆರ್ಟಿಸ್ಟ್ ವರ್ ಆನ್ ಬೋರ್ಡ್ ದಿಸ್ ಟೈಮ್. ನಯರ, ರಜನಿ, ಶ್ವೇತಾ ಅಂಡ್ ದಿಲೀಪ್ ರಾಜ್ ಜಿ, ಅಮೇಸಿಂಗ್ ಪರ್ಫಾರ್ಮೆನ್ಸ್. ಅಂಡ್ ಯಾಕಂದ್ರೆ ನಾನು ಬರೀ ಶೂಟ್ ಮಾಡೋದಲ್ದಿರ ಎಡಿಟ್ ಮಾಡೋವಾಗ್ಲೂ, ಪ್ರತಿ ಸರಿ ನೋಡುವಾಗ್ಲೂ ಈ ಕ್ಯಾರೆಕ್ಟರ್ಗೆ ಬೇರೆ ಯಾರು ಫಿಟ್ ಆಗಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಅಷ್ಟು ಸ್ಯಾಟಿಸ್ಫೈ ಆಗ್ತು ನನಗೆ. ಯಾಕಂದ್ರೆ ಹಿ ಇಸ್ ರಿಯಲಿ ಗುಡ್ ಅಟ್ ಚೂಸಿಂಗ್ ಕ್ಯಾರೆಕ್ಟರ್ಸ್. ಸರ್ ಈ ಕ್ಯಾರೆಕ್ಟರ್ ಇವ್ರು ಅನ್ಕೊಂತೀವಿ ಏನಂತೀರಾ? ನಾನು ಸೂಪರ್, ಇದು ಯೋಚನೆ ಮಾಡಿರಲ್ವಲ್ಲ, ನಾನು ಈ ಕ್ಯಾರೆಕ್ಟರ್ ಇವ್ರನ್ನ ಕಾಸ್ಟ್ ಮಾಡಬಹುದು ಯೋಚನೆ ಬಂದಿರಲ್ವಲ್ಲ. ಆ ಥರ ಒಂದು ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ
ಆ ಕ್ಯಾರೆಕ್ಟರ್ಸ್ ಬೇಕಾಗಿರೋ ಒಂದು ಆರ್ಟಿಸ್ಟ್ನ ಕರ್ಕೊಂಡು ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಜರ್ನಿ, ಬ್ಯೂಟಿಫುಲ್ ಜರ್ನಿ, ಆ್ಯಂಡ್ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ಯುವರ್ ನೆಕ್ಸ್ಟ್ ಜರ್ನಿ. ಸಿನಿಮಾ ನೋಡಿದ್ದೇನೆ. ನೋಡಿದ ಮೇಲೆ ನಾನು ಸರ್ ಒಂದೇ ಹೇಳಿದೆ ಆಚೆ ಬಂದಿದ್ದ ತಕ್ಷಣ, ಅವರು ಪ್ರತಿ ವರ್ಷ ಒಂದು ಸಿನಿಮಾ ಮಾಡಲೇಬೇಕು. ಯಾಕೆಂತಂದರೆ ಎಷ್ಟು ಬ್ಯೂಟಿಫುಲ್ ಆಗಿ ಸಿನಿಮಾ ಮಾಡಿದ್ದಾರೆ ಅಂತಂದರೆ, ನಾನು ಕೇಳಿದೆ ಎಷ್ಟು ದಿನದಲ್ಲಿ ಮಾಡಿದ್ರಿ, ಹೇಗೆ ಮಾಡಿದ್ರಿ ಎಲ್ಲಾನು ಅಂತ. ಬಿಕಾಸ್ ಇವತ್ತಿನ ನಮ್ಮ ಇಂಡಸ್ಟ್ರಿ ಪೊಸಿಷನ್ಸ್ಗೆ ದೀಸ್ ಕೈಂಡ್ ಆಫ್ ಡೈರೆಕ್ಟರ್ಸ್ ಆರ್ ವೆರಿ ಮಚ್ ನೀಡೆಡ್. ಯಾಕೆಂದರೆ ಈ ಪ್ಯಾಟರ್ನ್ ಆಫ್ ಸಿನಿಮಾಸೇ ಇವತ್ತು ವರ್ಕ್ ಆಗೋದು. ಅಂದರೆ ಅವರು ಮಾಡ್ತಿರ್ತಕ್ಕಂಥ ಒಂದು ಮೇಕಿಂಗ್ ಸ್ಟೈಲಿಂಗ್ ಆಗಲಿ, ಒಂದು ಅವರ ಪ್ಲ್ಯಾನಿಂಗ್ ಆಗಲಿ, ಇಟ್ ಈಸ್ ದಿ ಬೆಸ್ಟ್. ನಾವು ತುಂಬ ಕಲಿಬೇಕು ಅವರಿಂದ, ನಿಜ ಹೇಳಬೇಕು ಅಂತಂದರೆ ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಲವ್ ಮಾಕ್ಟೈಲ್ 1, 2, 3 ನಿಮಗೆ ಈ 3 ಸಿನಿಮಾದಲ್ಲೂ ಒಂದು ಫೀಲ್ ಗುಡ್ ಮೂವಿ. ಬಟ್ ಈ ಸಿನಿಮಾದಲ್ಲಿ ಅಂದರೆ ಫೀಲ್ ಗುಡ್ ಮೂವಿ ಜೊತೆಗೆ ಬಹಳಷ್ಟು ಟ್ವಿಸ್ಟ್ ಕೊಟ್ಟಿದ್ದಾರೆ. ನೋ ಒನ್ ಕ್ಯಾನ್ ಎಕ್ಸ್ಪೆಕ್ಟ್ ಇಟ್ ನನ್ನ ಪ್ರಕಾರ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಟು ಎವ್ರಿ ಒನ್ ಇನ್ಕ್ಲೂಡಿಂಗ್ ಅಸ್. ಹಬ್ಬಕ್ಕೆ ಸಿನಿಮಾ ಬರ್ತಾ ಇದೆ. ಈ ವರ್ಷದ ಯುಗಾದಿಗೆ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ದ ಬೆಸ್ಟ್ ಮೂವಿ. ಅಂದರೆ ನಮ್ಮ ಇಂಡಸ್ಟ್ರಿಗೆ ಫಸ್ಟ್ ಹಿಟ್ ಆಗುತ್ತೆ ಈ ವರ್ಷದ ನನ್ನ ಪ್ರಕಾರ. ಸೊ ಆಲ್ ದ ಬೆಸ್ಟ್ ಎವ್ರಿ ಒನ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮೀಡಿಯಾ, ಯಾರೆಲ್ಲ ಬಂದಿದ್ದೀರಾ ಟೈಮ್ ಮಾಡಿಕೊಂಡು, ಥ್ಯಾಂಕ್ ಯು ಸೋ ಮಚ್. ನಾನು ಮೊದಲನೇದಾಗಿ ಟ್ರೇಲರ್ ಬಗ್ಗೆ ಮಾತಾಡ್ತೀನಿ, ಸಿನಿಮಾ ಟ್ರೇಲರ್ ಬಗ್ಗೆ. ಯಾಕೆಂದರೆ ಟ್ರೇಲರ್ ಮಾಡಲ್ಲ ಅಂತಿದ್ರು ಕೃಷ್ಣ, ಬಟ್ ಏನಕ್ಕೆ ಟ್ರೈಲರ್ ಮಾಡಲ್ಲ ಅಂತಂದರೆ ಅದಕ್ಕೆ ರೀಸನ್ನು ಬಿಕಾಸ್ ಲವ್ ಮಾಕ್ಟೇಲ್ ಒಂದು ಫ್ರಾಂಚೈಸಿ, ಆ್ಯಂಡ್ ಟ್ರೇಲರ್ ಯೂಶಲಿ ಸಿನಿಮಾಗಳಿಗೆ ಏನಕ್ಕೆ ಮಾಡ್ತಾರೆ ಅಂದರೆ ಇಟ್ಸ್ ಲೈಕ್ ಎನ್ ಇನ್ವಿಟೇಷನ್ ಟು ಅ ಫಿಲ್ಮ್. ಸೊ ಹಾಗಾಗಿ ಟ್ರೇಲರ್ ನೋಡಿ ಸಿನಿಮಾ ಏನಿದೆ ಅಂತ ಅರ್ಥ ಮಾಡ್ಕೊಂಡು ಏನು ಫ್ಲೇವರ್ ಇದೆ ಅಥವಾ ಹೆಂಗಿದೆ ಲುಕ್ ಆ್ಯಂಡ್ ಫೀಲ್ ಅಂತ ನೋಡ್ಕೊಂಡು ಸಿನಿಮಾ ಬರೋರಿಗೆ ಟ್ರೇಲರ್ ಮಾಡೋದು. ಬಟ್ ಲವ್ ಮಾಕ್ಟೇಲ್, ಹಾಯ್ ಬರೀ, ಲವ್ ಮಾಕ್ಟೇಲ್ 1 and 2 ಆಲ್ರೆಡಿ ಸಿನಿಮಾ ಜನ ನೋಡಿರೋದ್ರಿಂದ ಟ್ರೇಲರ್ ಅವಶ್ಯಕತೆ ಇಲ್ಲ ಅಂತ ಕೃಷ್ಣ ಅವರು ಟ್ರೇಲರ್ ಮಾಡಲ್ಲ ಅಂದಿದ್ರು. ಬಟ್ ಅಗೇನ್ ಎಸ್ಪೆಷಲಿ ಇವಾಗ ಕಟ್ ಮಾಡಿರೋಂತಹದ್ದು ಇಟ್ಸ್ ಅ ರೀಕ್ಯಾಪ್, ಮೋರ್ ಆಫ್ ಅ ರೀಕ್ಯಾಪ್ ಟ್ರೇಲರ್ ಅನ್ನೋದಕ್ಕಿಂತ. ಯಾಕಂದ್ರೆ ಸಿನಿಮಾ ಥಿಯೇಟರ್ಗೆ ಬಂದು ಜನ ನೋಡಿದಾಗ ಅಲ್ಲಿರುವಂಥ ಎಲಿಮೆಂಟ್ಸ್ ಅಥವಾ ಸರ್ಪ್ರೈಸಸ್ ಜನಕ್ಕೆ ಫೀಲ್ ಆಗಲಿ ಅನ್ನೋ ಒಂದೇ ಕಾರಣ, ಬಿಟ್ಕೊಡ್ಬಾರ್ದು ಅನ್ನೋದು. ಡೆಫಿನೆಟ್ಲಿ ದಟ್ ಇಸ್ ಒನ್ ಆಫ್ ದ ರೀಸನ್ಸ್ ಟ್ರೇಲರ್ ಕಟ್ ಮಾಡಿಲ್ಲ. ಲವ್ ಮಾಕ್ಟೇಲ್ 3 ಶೂಟ್ ಹೇಗೆ ಮಾಡಿದ್ವಿ ಅಂದ್ರೆ ಇದು ಇಡೀ ಸಿನಿಮಾ ಬರೆಯೋದಕ್ಕೆ ಅಂದರೆ ಲವ್ ಮಾಕ್ಟೇಲ್ 3 ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ನಾನು ಹೇಳಿದ ಮೇಲೆ ನನಗೆ ಯಾವುದೋ ಒಂದು ಐಡಿಯಾ ಹೊಳಿತು, ಹಿಂಗೆ ಸಿನಿಮಾ ಮಾಡೋಣ ಅಂತ. ಏನೋ ಒಂದು ಲೈನ್ ನೋಡಿದಾಗ ನನಗೆ ಮನೇಲಿ ಕೂತ್ಕೊಂಡು ಬರೆಯೋಕ್ಕಾಗಲ್ಲ, ದಯವಿಟ್ಟು ಬಿಟ್ಬಿಡು, ನಾನೆಲ್ಲ ಹೋಗ್ಬಿಡ್ತೀನಿ ಅಂತ 3 ದಿನ ಗೋವಾಗ ಒಬ್ಬನೇ ಹೋಗಿದ್ದೆ. ರೀಸನ್ ಯಾಕೆಂದರೆ ಪಾಪು ನಮಗೆ ಬರೆಯೋಕ್ಕೆ ಕೂತ್ಕೊಳ್ಳೋಕೆ ಟೈಮ್ ಆಗ್ತಿರಲಿಲ್ಲ ಅಂತ. ಸೊ ಅಲ್ಲಿ ಹೋಗಿ 3 ದಿನದಲ್ಲಿ ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬಂದಿದ್ದು. ಸೊ ಪ್ರತಿದಿನ ಶೂಟಿಂಗ್ ಸ್ಪಾಟಲ್ಲಿ ಆಗ್ಬೋದು, ಅಥವಾ ನಾವು ತಯಾರಿ ಮಾಡ್ತಿರೋ ಟೈಮ್ ಆಗ್ಬೋದು, ಮನೇಲಿ ರಿಹರ್ಸಲ್ಗಳು ಮಾಡೋ ಟೈಮಲ್ಲಿ ಆಗ್ಬೋದು, ಪ್ರತಿ ದಿನನೂ ನಮ್ಮ ಪರಿ ಜೊತೆ ಇರ್ತೈತೆ ಈ ಥರ. ಸೊ ಹಿಂಗೆ ಕೆಲಸ ಮಾಡಿಕೊಂಡು ಸೊ ಲವ್ ಮಾಕ್ಟೇಲ್ 1, 2, 3 ಅಂತ ನೋಡಕ್ ಹೋದ್ರೆ ನಮಗೆ ಬಹಳ ಕಷ್ಟ ಆಗಿದ್ದು ಸಿನಿಮಾ ಮಾಡೋಕೆ 3 ಬಿಕಾಸ್ ಆಫ್ ಪರಿ. ಪರಿ 6-7 months ಇದ್ದಾಗ ಬಹುಶಃ ನಾವು ಓಕೆ ಸೊ 6 months 7 months ಪರಿ ಇದ್ದಾಗ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ರೈಟಿಂಗ್ ಎಲ್ಲ ಆಗೋಯ್ತು, ಮ್ಯಾನೇಜ್ ಆಯ್ತು. ಬಟ್ ಶೂಟಿಂಗ್ ಇಂದ ಹಿಡಿದು ಸೊ ನಮಗೆ ಶೂಟಿಂಗ್ ಕೂಡ ಹಿಂಗೆ ಇತ್ತು. ಇಷ್ಟೇ ಡಿಸ್ಟರ್ಬಿಂಗ್, ಇವಾಗ ಏನು ನಡೀತಿದೆ ಇಷ್ಟೇ ಡಿಸ್ಟರ್ಬಿಂಗ್ ಆಗಿತ್ತು. ಬಟ್ ಎನಿವೆ ಸಿನಿಮಾ ಮಾಡಬೇಕು ಅಂತಾನೆ ಹೊರಟ ಮೇಲೆ ಮಳೆಯನ್ನು ಚಳಿಯನ್ನು ಅಂತ. ಬಟ್ ಈ ವಿಚಾರದಲ್ಲಿ ನಾನು ಫಸ್ಟ್ ಥ್ಯಾಂಕ್ಸ್ ಅವಶ್ಯಕತೆ ಇಲ್ಲ ನಮ್ಮ ತಂದೆ ತಾಯಿ. ಬಟ್ ಇಡೀ ಸಿನಿಮಾ ಮಾಡ್ಬೇಕಾದ್ರೆ ನಮ್ಮ ತಂದೆ ತಾಯಿ, ಕೃಷ್ಣ ಅವರ ತಾಯಿ ಬಂದಿದ್ದಾರೆ, ನಮ್ಮ ಜೊತೆಗೆ ನಿಂತಿದ್ದಾರೆ. ಐ ವುಡ್ ಲೈಕ್ ಟು ಥ್ಯಾಂಕ್ ದೆಮ್ ಫಸ್ಟ್. ಸೊ ಇಡೀ ಜರ್ನಿ ಹೀಗಿತ್ತು. ಆ್ಯಂಡ್ ನಾನು ಫಸ್ಟು ಈ ಸಿನಿಮಾ ಸ್ಕ್ರಿಪ್ಟ್ ಎಲ್ಲ ಆದಮೇಲೆ ಓಕೆ ನಾವೇನೋ ಮಾಡ್ಕೊಂಡಿದ್ದೀವಿ ಅಂತ ಒಂದು ನಂಬಿಕೆಯಲ್ಲಿ ಫಿಲಮ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾಗ ಫಸ್ಟು ಶ್ರೀ ಸರ್ನ ಕರೆದ್ವಿ. ಸರ್ ಹಿಂಗೆ ಶೂಟ್ ಮಾಡಿ, ನಾನು ಯಾಕಂದರೆ ರೆಡಿಯಾಗಿ ಕತೆ ಹೆಂಗಿದೆ ಅಂದ್ಬಿಟ್ಟು ಆಮೇಲೆ ಶೂಟಿಂಗ್ ಹೋಗಲಿಲ್ಲ. ಸರ್ ಶೂಟಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಬನ್ನಿ ಅಂತೆ. ಯಾವ್ದ್ರದ್ದು ಅಂದರು. ಇದೆ ಸರ್ ಲವ್ ಮಾಕ್ಟೇಲ್ 3 ಇದು. ಹೌದಾ, ಕತೆ ಎಲ್ಲ ಆಗೋಯ್ತಾ? ಹ್ಞೂ, ಮತ್ತು ಕತೆ ಹೇಳಿ ಅಂದರು. ಇಲ್ಲ ಫಸ್ಟು ಒಂದು ಶೂಟ್ ಮಾಡೋಣ ಒಂದಿನ, ಅದರದ್ದು ಹೇಳ್ತೀನಿ ಆಮೇಲೆ ಕತೆ ಹೇಳ್ತೀನಿ ಅಂದೆ. ಸೊ ಫಸ್ಟ್ ಅದನ್ನು ಶೂಟ್ ಮಾಡಿ
ಅದಾದಮೇಲೆ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ನಾವು ಶೂಟ್ ಮಾಡ್ಕೊಂಡು ಹೋಗಿದ್ದು. ಅವ್ರಿಗೇನಂದ್ರೆ ಫಸ್ಟ್ ಭಯ, ಏನು ಮಾಡ್ಬಿಟ್ಟಿರ್ತಾರೆ ಅಂತ. ಫಸ್ಟ್ ಹಿಂಗೆ ಕತೆ ಕೇಳಿದ್ರು ಅಂದರೆ ಫುಲ್ಲು ಹಿಂಗೆ ಇದ್ರು. ಅದಾದಮೇಲೆ ಕತೆ ಎಲ್ಲ ಹೇಳಿದ್ಮೇಲೆ ವಾಹ್ ಇದು ಹಬ್ಬ ಅಂದರು. ಇದ್ಯಾಕೆ ಸರ್ ಹಿಂಗಂತ ಇದ್ದೀರಾ ಅಂದ್ರೆ, ಇಲ್ಲ ಟೆನ್ಷನ್ ಆಗ್ಬಿಟ್ಟಿದೆ. ಯಾಕೆ? ಇಲ್ಲ ಏನೇನೋ ಮಾಡ್ಬಿಟ್ಟಿದ್ರೆ ನೀವು ಅಂದರು. ಸರ್ ಏನೇನೋ ಯಾಕೆ ಸರ್ ಮಾಡ್ತೀವಿ, ಪಿಕ್ಚರ್ ಚೆನ್ನಾಗಿ ಮಾಡಬೇಕು ಅಂತ ತಾನೇ ಮಾಡೋದು. ಇಲ್ಲ ಭಯ ಇತ್ತು ಅಂದರು. ಸೊ ಅದೇ ಭಯ ಆ್ಯಕ್ಚುಲಿ ತುಂಬ ಜನಕ್ಕಿತ್ತು. ಅಂದರೆ ಯಾಕಂದರೆ ಪಾರ್ಟ್ 1 ತುಂಬ ಇಷ್ಟಪಟ್ಟಿರ್ತಾರೆ. ಸೊ ಪಾರ್ಟ್ 2 ಮಾಡಿದಾಗ್ಲೇ ಹಾಳು ಮಾಡ್ಬಿಟ್ರೆ ಅನ್ನೋದೊಂದು ಇರುತ್ತೆ. ಸೊ ಪಾರ್ಟ್ 3 ಅಂತ ಮಾಡ್ತಿದ್ದೀವಿ ಅಂದಾಗ ಇನ್ನೂ ಮತ್ತೆ ಹಾಳು ಮಾಡ್ಬಿಟ್ರೆ ಅನ್ನೋದೊಂದು ಟೆನ್ಷನ್ನು ಆ ಫ್ರಾಂಚೈಸಿನ ಯಾರು ಇಷ್ಟಪಟ್ಟಿದ್ರು ಎಲ್ಲರಿಗೂ ಇರುತ್ತೆ. ಸೊ ಬಟ್ ಭಾಳ ಜವಾಬ್ದಾರಿಯಿಂದ, ಭಾಳ ಪ್ರೀತಿಯಿಂದ, ತುಂಬ ತಲೆ ಕೆಡಿಸ್ಕೊಂಡು ತುಂಬ ಅದ್ಭುತವಾಗಿ ಬಂದಿದೆ. ಫೈನಲ್ ಏನು ಔಟ್ಪುಟ್ ಇದೆಯಲ್ಲ ತುಂಬ ಅದ್ಭುತವಾಗಿ ಬಂದಿದೆ. ನನಗೆ ಐ ಥಿಂಕ್ ತುಂಬ ಸ್ಯಾಟಿಸ್ಫೈ ಆಗಿದೆ. ಆ್ಯಂಡ್ ಹೊಸ ಕ್ಯಾಸ್ಟ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಆ್ಯಂಡ್ ಆಗಲೇ ಫಸ್ಟು ಅಮೃತ ಬಂದು ಮಾತಾಡಿದ್ರು. ಸೊ ಜೋ ಅನ್ನೋ ಒಂದು ಪಾತ್ರ ಬಹುಶಃ ತುಂಬ ಜನ ಆ ಪಾತ್ರನ ಒಪ್ಪೋದು ಆ್ಯಕ್ಟ್ ಮಾಡೋಕ್ಕೆ ತುಂಬ ಕಷ್ಟ. ಯಾಕಂದರೆ ಅದೊಂದು ತುಂಬ ಒಂದು ಅಗ್ರೆಸಿವ್, ತುಂಬ ಒಂದು ನೆಗೆಟಿವ್ ಥರದ್ದೊಂದು ಕ್ಯಾರೆಕ್ಟರ್ ಅದು. ಸೊ ಅದನ್ನು ಎಷ್ಟು ಅದ್ಭುತವಾಗಿ ಪ್ಲೇ ಮಾಡಿದ್ದಾರೆ. ಸೊ ಈ ಲವ್ ಮಾಕ್ಟೇಲ್ ಅನ್ಸಷ್ಟೇ, ಸಕ್ಸಸ್ ಅನ್ಸಷ್ಟೇ, ಫ್ರಾಂಚೈಸಿ ಅಂದಾಗಲೇ ಜೋ ಅನ್ನೋ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ. ಯಾಕಂದರೆ ಆ ಜೋ ಇರೋದ್ರಿಂದನೇ ನಿಧಿಮಾಗ ವ್ಯಾಲ್ಯೂ ಬಂದಿರೋದು. ಯಾಕಂದರೆ ಜೋದು ಕಾಂಟ್ರಾಸ್ಟು ನಿಧಿಮ. ಹಾಗಾಗಿ ಥ್ಯಾಂಕ್ಸ್ ಅಮೃತ ಆ ಪಾತ್ರನ ಅಷ್ಟು ಅದ್ಭುತವಾಗಿ ಮಾಡಿದ್ದಕ್ಕೆ. ಆ್ಯಂಡ್ ರೇಚಲ್ ಸಿಹಿಯಾಗಿ ಬಂದಿದ್ದು ಅದೇನೋ ಗೊತ್ತಿಲ್ಲ, ತುಂಬ ಹುಡುಕಿ ಕೊನೆಗೆ ಸಿಕ್ಕಿದಂಥ ಆರ್ಟಿಸ್ಟ್ ಇವರು. ಯಾಕಂದರೆ ತುಂಬ ಆಡಿಷನ್ ಮಾಡಿದ್ವಿ. ನನಗೆ ಏನೋ ಒಂದು ಫೇಸಲ್ಲ ಇನ್ನೋಸೆನ್ಸ್ ಬೇಕು ಅಂತ. ಅದು ಅವ್ರ ಹತ್ರ ಇಲ್ಲ. ಆ್ಯಕ್ಚುಲಿ ಅವ್ರಿಗೆ ಅಷ್ಟು ಇನ್ನೋಸೆಂಟ್ ಅಲ್ಲ, ಬಟ್ ಸ್ಟಿಲ್ ಫೇಸ್ ಅಲ್ಲದಿದೆ, ಅಷ್ಟು ಇನ್ನೋಸೆಂಟಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ರೇಚಲ್ ಫಾರ್ ಬೀಯಿಂಗ್ ಸೆಕೆಂಡ್ ಪಾರ್ಟಲ್ಲಿ ಆ್ಯಂಡ್ ಥರ್ಡ್ ಪಾರ್ಟಲ್ಲಿ. ಪ್ಲಸ್ ಅಮೃತ ಎಲ್ಲ 3 ಭಾಗಗಳು ಇದ್ದಕ್ಕೆ. ಅಭಿ ನಿಮ್ಮ ಬಗ್ಗೆ ಆಮೇಲೆ ಮಾತಾಡ್ತೀನಿ, ಲಾಸ್ಟಲ್ಲಿ ಬರುತ್ತೆ. ಸೊ ಅದಾದಮೇಲೆ ಇಲ್ಲ ನೀನೇ ಇರೋದು, ಸಾರಿ. ಅಭಿ 3ನೇ ಭಾಗದಲ್ಲಿ ಕಂಟಿನ್ಯೂ ಆಗ್ತಾ ಇರೋದು. ಒಬ್ಬ ಫ್ರೆಂಡ್ ಅಂದರೆ ಹೇಗಿರಬೇಕು, ಅಂದರೆ ಒಂದು ಕ್ಯಾರೆಕ್ಟರೈಸೇಷನ್ನೇ ಚೇಂಜ್ ಆಗ್ತಾ ಬರುತ್ತೆ. ಕೆಲವರು ಹೋಗ್ತಾ ಮೆಚ್ಯೂರ್ಡ್ ಆಗ್ತಾ ಹೋಗ್ತಾರೆ. ಅಂದರೆ ಸ್ಕೂಲಲ್ಲಿ ಕಾಲೇಜಲ್ಲಿ ಎಳ್ಸಾಡ್ಸಂಗೆ ಆಡ್ತಾ ಇರ್ತಾರೆ, ಆಮೇಲೆ ಹೋಗ್ತಾ ತುಂಬ ಮೆಚ್ಯೂರ್ಡಾಗಿ ಬಿಹೇವ್ ಮಾಡ್ತಾರೆ. ಬಟ್ ಈ ಪಾತ್ರ ಗೊತ್ತಿಲ್ಲ ನನಗೇನೋ ಏನಕ್ಕೆ ಹಂಗೆ ಬರಿಬೇಕು ಅಂತ ಅನಿಸ್ತಾ. ಇವೊಂದು ಉಲ್ಟಾ ಬಂತು. ಲವ್ ಮಾಕ್ಟೇಲ್ 1ನಲ್ಲಿ ತುಂಬ ಮೆಚ್ಯೂರ್ಡಾಗಿ ಬಿಹೇವ್ ಮಾಡ್ತಾನೆ, ನನಗೆ ಬುದ್ಧಿ ಹೇಳ್ತಾ ಇರ್ತಾನೆ, ಹಿಂಗೆ ಬದುಕಬೇಕು, ಹಂಗೆಲ್ಲ ಕಣೋ, ಇಂಥವ್ರು ಇರ್ತಾನೆ. ನಿಧಿ ಮನೆ ಉಡ್ಕೊಟ್ಟಿದ್ದೆ ಅವನು. ಸೊ ಅವ್ನು ಕರ್ಕೊಂಡ್ಬಂದು ಆ್ಯಕ್ಚುಲಿ ಮದುವೆ ಆಗುವಂತ ಮಾಡೋದು. ಆ ಥರ ಮೆಚ್ಯೂರ್ಡ್ ಆಗಿದ್ದು ಅವ್ನು ಸಡನ್ ಚೈಲ್ಡ್ ಆಗ್ತಾನೆ ಲವ್ ಮಾಕ್ಟೇಲ್ 2 ಅಲ್ಲಿ. ಸೊ ಲವ್ ಮಾಕ್ಟೇಲ್ 3 ಅದಕ್ಕಿಂತ ಇನ್ನೊಂದೇನೋ ಆಗಕ್ಕೆ ಹೋಗ್ತಾನೆ. ಸೊ ಅದನ್ನೆಲ್ಲ ನೀವು ನೋಡ್ಬೋದು ತೆರೆ ಮೇಲೆ. ಅದೊಂದು ಅದ್ಭುತವಾದ ಕಾಂಬಿನೇಷನ್ನು ಜಗ್ಗಾ ಮತ್ತು ಅಭಿದು. ಭಾಳ ಎಂಟರ್ಟೈನಿಂಗ್ ಇರುತ್ತೆ ನಿಮಗೆ. ಆ್ಯಂಡ್ ಲವ್ ಮಾಕ್ಟೇಲ್ 3ಗೆ ಏನು ನಾವು ಕ್ಯಾಸ್ಟ್ ನೀವು ನೋಡ್ಕೊಂಬಂದ್ರಿ, ತುಂಬ ತಲೆ ಕೆಡಿಸ್ಕೊಂಡು, ಅಂದರೆ ಸಾಕಷ್ಟು ಹೊಸ ಪಾತ್ರಗಳು ಬರ್ತಾ ಇದೆ. ಈಗ ನೇಹಾರ ದೀಪಕ್, ನಾನು ವೈಶಾಲಿ ಅಂತ ಕರೆಯೋದವ್ರನ್ನ, ಈಗ ನೇಹಾರ ಅಂತ ಚೇಂಜ್ ಆಗಿದ್ದಾರೆ. ಸೊ ಅವ್ರದ್ದು ಕೂಡ ತುಂಬ ಒಂದು ಮುಖ್ಯವಾದ ಒಂದು ಪಾತ್ರ. ಆ್ಯಂಡ್ ತುಂಬ ಡೆಪ್ತ್ ಇರೋಂಥ ಪಾತ್ರ, ಎಮೋಷನ್ಸ್ ಕೊಡೋಂಥ ಪಾತ್ರ. ಸೊ ಅದನ್ನು ಐ ಥಿಂಕ್ ನೀವು ಅದನ್ನು ತೆರೆ ಮೇಲೆ ನೋಡಬೇಕು. ಅದ್ರ ಬಗ್ಗೆ ಎಲ್ಲ ನಾನು ಆಮೇಲೆ ಮಾತಾಡ್ತಾ ಹೋಗ್ತೀನಿ. ಯಾಕೆಂದರೆ ಅಷ್ಟು ಒಳ್ಳೊಳ್ಳೆ ಪಾತ್ರಗಳು ತುಂಬ ಜನ ಸಿಕ್ಕಿದೆ. ಶ್ವೇತಾ ಪ್ರಸಾದ್ ಅವ್ರದ್ದು ಕೂಡ ವೆರಿ ಕಾನ್ಫಿಡೆಂಟ್ ಒಂದು ಪಾತ್ರ. ಸೊ ಅದನ್ನು ನೀವು ತೆರೆ ಮೇಲೆ ನೋಡಿದಾಗ ಶ್ವೇತಾ ಅವರು ಈ ಥರದೊಂದು ರೋಲ್ ಮಾಡ್ತಿದ್ದಾರೆ ಅನ್ನೋದೊಂದು ಸರ್ಪ್ರೈಸ್ ಇರುತ್ತೆ. ಆ್ಯಂಡ್ ದಿಲೀಪ್ ಸರ್ ಬಗ್ಗೆ ಹೇಳಲೇಬೇಕು, ನನಗೆ ತುಂಬ ಇಷ್ಟವಾದ ನಟ. ಸೊ ತುಂಬ ಬರ್ಕೊಂಡ್ಬಿಟ್ಟಿದ್ದೆ ಆ್ಯಕ್ಚುಲಿ ಆ ಪಾತ್ರದ್ದು. ಸೊ ಯಾರ ಕೈಲಿ ಮಾಡ್ಸೋದು, ಇಷ್ಟೊಂದು ಬರ್ಕೊಂಡ್ಬಿಟ್ಟಿದ್ದೀನಲ್ಲ ಇದನ್ನಂತ ತುಂಬ ಹುಡುಕಿದಾಗ ನಾನು ಇಲ್ಲ ದಿಲೀಪ್ ಸರ್ ಹತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಿಲನ್ ಹತ್ರ ಡಿಸ್ಕಸ್ ಮಾಡಿ, ಆಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಫಸ್ಟ್ ಆಫ್ ಆಲ್ ಅವರು ಎಲ್ಲಿ ಇದ್ದಾರೆ, ನಂಬರ್ ಏನು, ಅದನ್ನೆಲ್ಲ ಫಸ್ಟ್ ಹುಡುಕಿ ತಗೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರು ಒಂದೇ ಮಾತು ಕೇಳಿದ್ದು. ನಾನು ಒಂದೇ ಮಾತು ಹೇಳಿದೆ, ಸರ್ ನನ್ನ ಕಥೆನೇ ಹೇಳೋದು ಬೇಕಾಗಿಲ್ಲ, ನೀವು ಬ್ಲೈಂಡೇ ಬಂದ್ ಮಾಡಿ, ನಿಮ್ಗೊಂದು ತುಂಬ ದೊಡ್ಡ ಅಂದರೆ ಸಖತ್ತಾಗಿರುತ್ತೆ ಕ್ಯಾರೆಕ್ಟರ್, ನಿಮಗೆ ನೀವೇ ಖುಷಿ ಆಗ್ಬಿಡ್ತೀರಾ ಅಂತ. ಆಮೇಲೆ ಅಷ್ಟು ಅಂದರೆ ನಾವು ಆ್ಯಕ್ಚುಲಿ ಇನ್ನು ಕತೆ ಕೇಳೋಕ್ಕಿಂತ ಮುಂಚೆನೇ ಓಕೆ ಆಗೋಗಿತ್ತು. ಸೊ ಅದಾದಮೇಲೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ, ಅವರು ಬಹುಶಃ ಅವ್ರನ್ನ ಯಾರು ರಿಹರ್ಸಲ್ಗೆ ಕರೆದಿರೋದಕ್ಕೆ ನಾನೆಲ್ಲೂ ನೋಡಿಲ್ಲ ಅನ್ಸುತ್ತೆ. ನಾನು ಸರ್ ರಿಹರ್ಸಲ್ ಎಲ್ಲ ಮಾಡೋಣ ಅಂತ ರಿಹರ್ಸಲ್ ಎಲ್ಲ ಕರೆದು, ಯಾಕಂದರೆ ನಾವು ಆ ಥರ ಕೆಲಸ ಮಾಡೋ ಅಭ್ಯಾಸ. ಹಾಗಾಗಿ ಪಾರ್ಟ್ 1 ಆಗ್ಬೋದು, ಪಾರ್ಟ್ 2 ಆಗ್ಬೋದು, ಎಲ್ಲ ಹೊಸ ಕಲಾವಿದರಿದ್ದು, ಯಾರು ಲೈಕ್ ಇವ್ರ ಥರ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸ್ಗಳನ್ನ ಜೊತೆ ಕೆಲಸನೇ ಮಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾವು ಈಗ ಶ್ವೇತಾ ಅವ್ರ ಜೊತೆ ಆಗ್ಬೋದು ಅಥವಾ
ದಿಲೀಪ್ ಸರ್ ಜೊತೆ ಆಗ್ಬೋದು ಅಥವಾ ನೇರ ಜೊತೆ ಆಗ್ಬೋದು. ಸೊ ಒಂದು ಎಕ್ಸ್ಪೀರಿಯನ್ಸ್ ಇರೋಂಥ ಆರ್ಟಿಸ್ಟ್ಗಳ ಜೊತೆ ಮಾಡಿದ್ದು. ಆ್ಯಂಡ್ ಬಟ್ ಸ್ಟಿಲ್ ಪಾಪ ಬಂದು ಇಬ್ಬರೂ ರಿಹರ್ಸಲ್ ಮಾಡಿ ಲೈನ್ಸ್ಗಳನ್ನ ತೊಗೊಂಡು ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನು ನಾವೇನು ಹೇಳಿದ್ರು ಅದನ್ನು ಕೇಳಿ ನಮ್ಮನ್ನು ನಂಬಿ ಓಕೆ ಇವ್ರು ಮಾಡ್ತಾರೆ ಅಂತ ಒಂದು ನಂಬಿಕೆಯಲ್ಲಿ ಮಾಡಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಎಲ್ರಿಗೂ ಒಂದು ಒಳ್ಳೆ ಸಿನಿಮಾ ಇದಾಗುತ್ತೆ. ಆ್ಯಂಡ್ ಶ್ರೀ ಸರ್ ಬಗ್ಗೆ ಥ್ಯಾಂಕ್ ಯು ಶ್ರೀ ಸರ್. ನನ್ನ ಎಲ್ಲ ಕೋಪಗಳು ಇವ್ರು ಹೇಳಿದ್ರು ಅನಿಯನ್ ಅಂತ, ಅವಾಗ ಅನಿಯನ್ ಆದಾಗ ಏನೇನೋ ಬೈದ್ಬಿಟ್ಟಿರ್ತೀನಿ, ಏನೇನೋ ಕಿರ್ಚಾಡ್ಬಿಡ್ತೀನಿ. ಆಮೇಲೆ ಗೊತ್ತಾಗುತ್ತೆ ಇವರೆಲ್ಲ ಬಂದು ಹಿಂಗೆ ಮಾಡಿದ್ರೆ ಹಂಗೆ ಮಾಡಿದ್ರೆ ಹೌದಾ ನಾನನ್ನ ಅಂತ ನಾನು ಹಂಗೆ ಸ್ವಿಚ್ ಆಗಿರ್ತೀನಿ. ಸೊ ಸಾರಿ ಸರ್, ಏನಾದ್ರು ಸಿಕ್ಕಾಪಟ್ಟೆ ಬೈದ್ಬಿಟ್ಟಿದ್ದೀನಿ. ಇದರದೆಲ್ಲ ಗೊತ್ತಿರುತ್ತೆ, ಸುಮ್ಮನೆ ಸ್ವಿಚ್ ಆಗೋದು ಹೌದಾ ಅಂತ. ಆ್ಯಂಡ್ ರಜನಿ ಭಾರದ್ವಾಜ್ ಅವರು, ಆ್ಯಂಡ್ ಅವರನ್ನ ಏನಕ್ಕೆ ಹಾಕೊಂಡೆ ಅಂತ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಾನು ಆ್ಯಕ್ಚುಲಿ ಅವ್ರ ಆ್ಯಕ್ಟಿಂಗ್ ನೋಡಲ್ಲ ಏನು ಹಾಕೊಳ್ಳಿಲ್ಲ. ಈ ಜೋ ಕ್ಯಾರೆಕ್ಟರ್ ಇದೆಯಲ್ಲ, ಒರಿಜಿನಲ್ ಜೋ ಏನಿದ್ರಲ್ಲ ಸ್ವಲ್ಪ ರಿಸೆಂಬ್ಲೆನ್ಸ್ ಇತ್ತು ಅವ್ರ ಮುಖದಲ್ಲಿ. ಅವ್ರು ನೋಡ್ದಂಗೆ ಅನಿಸ್ತಾ ಇತ್ತು ನನಗೆ. ಸೊ ಹಂಗಾಗಿ ಅವ್ರ ಥರ ಇದಾರಲ್ಲ ನಮ್ಮ ಎಕ್ಸ್ ಥರ ಅಂದ್ಬಿಟ್ಟು ಇದರಲ್ಲಿ ಚೆನ್ನಾಗಿರುತ್ತೆ ಅಂತ ಕ್ಯಾಸ್ಟ್ ಮಾಡಿ. ಅದು ಆ್ಯಕ್ಚುಲಿ ನಿಜ, ಅದು ಅವ್ರಿಗೆ ಹೇಳಿದ್ದೀನಿ ಅನ್ಸುತ್ತೆ ಅಲ್ಲ. ಹಾಂ, ಅಲ್ಲ ಪ್ರೆಷರ್ ಸಿಕ್ಕಾಪಟ್ಟೆ ಇರುತ್ತೆ. ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಏನಕ್ಕೆ ಮಾಡ್ತೀರಾ, ಬೇಕಾ 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 ಅಂತ ಅದೇ ಜಾಸ್ತಿ ಇರುತ್ತೆ. ಸೊ ನಾವು ಅದನ್ನ ಎತ್ಕೋತಾ ಇದ್ದೀವಿ ಅಂದರೆ, ಈಗ 2 ಭಾಗನೂ ನಿಮಗೆ ಅಷ್ಟು ಸಕ್ಸಸ್ಫುಲ್ ಆಗಿ 3ನೇ ಭಾಗಕ್ಕೆ ನಾವು ಕೈ ಹಾಕ್ತೀವಿ ಅಂದರೆ ನಮಗೆ ಇನ್ನಷ್ಟು ಭಯ ಇರಬೇಡ. ಅಂದರೆ ಯಾರು ಅದನ್ನು ಪ್ರೀತಿ ಮಾಡಿರ್ತಾರೆ ಅವರು ಅದು ಫ್ರಾಂಚೈಸಿ ಹಾಳಾಗುತ್ತೆ ಅನ್ನೋದು ಭಯದಲ್ಲಿ ಹೇಳ್ತಿರ್ತಾರೆ. ನಾವು ಅದ್ರ ಕ್ರಿಯೇಟರ್ಸು, ಸೊ ನಾವು ಅದ್ರ ತಂದೆ ತಾಯಿ. ಸೊ ನಮಗೆ ಇನ್ನಷ್ಟು ಜವಾಬ್ದಾರಿ ಇರುತ್ತೆ, ನಮ್ಗೆ ಇನ್ನಷ್ಟು ಭಯ ಇರುತ್ತೆ ಅದನ್ನ ಹಾಳು ಮಾಡಬಾರ್ದು ಅಂತ. ಖಂಡಿತವಾಗ್ಲೂ ಬಹುಶಃ ಈ ಸಿನಿಮಾ ಆದಮೇಲೆ ಲವ್ ಮಾಕ್ಟೇಲ್ 1 ಚೆನ್ನಾಗಿತ್ತ, 2 ಚೆನ್ನಾಗಿತ್ತ, 3 ಚೆನ್ನಾಗಿತ್ತ ಅಂದರೆ ಸಾಕಷ್ಟು ಜನ 3ನೇ ಅಂತ ಹೇಳೋ ಚಾನ್ಸಸ್ ಜಾಸ್ತಿ ಇದೆ, ಅದಂತ ಹೇಳ್ತೀವಿ. We can hear. ಮುಗಿಸ್ಬಿಡ್ತೀನಿ ಒಂದ್ಸಲ. ಇಲ್ಲ ಕೇಳ್ತದೆ. ಇಲ್ಲ, ಅದನ್ನ ನೀವು ಸ್ಕ್ರೀನಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಆಕ್ಚುಲಿ ಈ ಜರ್ನಿ ಎಲ್ಲೆಲ್ಲಿ ಹೋಗಿದೆ ಅಂತ. ನಿಮಗೆ ಟ್ರೈಲರಲ್ಲಿ ಹೇಳ್ತಾ ಇರ್ತೀನಿ, ದಿಸ್ ಇಸ್ ಅ ಬ್ಯೂಟಿಫುಲ್ ಜರ್ನಿ ಅಂತ. ಸೊ ಖಂಡಿತವಾಗ್ಲೂ ನಾನು ಏನಲ್ಲಿ ಟ್ರೈಲರಲ್ಲಿ ಹೇಳ್ತಾ ಇದ್ದೀನಿ, ಅಲ್ಲಿ ವಾಯ್ಸ್ ಓವರ್ ಏನು ಬರ್ತಾ ಇದೆ ಅದು ಸಿನಿಮಾದ ಜೀವ ಅನಿಸ್ತು. ಇಲ್ಲಿಗೆ ಮುಗಿಸ್ಬೇಕು ಅಥವಾ ಇಲ್ಲಿಗೆ ಮುಗಿಸ್ಬೋದು ಅಥವಾ ಇಲ್ಲಿಂದ ಮುಂದಕ್ಕೇನು ನನಗೆ ಕಾಣಿಸ್ಲಿಲ್ಲ. ನನಗೆ ಅದೇನೋ ಗೊತ್ತಿಲ್ಲ. ನಾನು ಟ್ರೈಲರ್ನ ನಾನು ಅವಾಗಲೇ ಹೇಳ್ದಂಗೆ ಇವ್ರು ಹೇಳ್ದಂಗೆ ನಾನು ಟ್ರೈಲರ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ ನನಗೆ ಕತೆ ಯಾವ ಥರ ಹೋಗ್ತಿದೆ ಅನ್ನೋದು ಗೊತ್ತಾಗಬಾರ್ದು ಆಡಿಯನ್ಸ್ಗೆ. ಒಂದು ಕ್ಯೂರಿಯಾಸಿಟಿ ಇರಬೇಕು. ಈಗ ಸೀಕ್ವಲ್ ಮಾಡ್ತಾ ಈಗ ನಿಮಗೆ ಒಂದು ಇರುತ್ತೆ, ಓಕೆ 2 ಅಲ್ಲಿ 3 ಇನ್ನೇನು ಮಾಡ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಆ ಕ್ಯೂರಿಯಾಸಿಟಿನೇ ಆ್ಯಕ್ಚುಲಿ ಆ ಕ್ಯೂರಿಯಾಸಿಟಿಲಿ ಬಂದು ನೀವು ಕೂತ್ಕೊಂಡಾಗ ನೀವು ಅದನ್ನು ಜಾಸ್ತಿ ಎಂಜಾಯ್ ಮಾಡ್ತೀರಾ. ಓಹ್ ಹಿಂಗೆ ಹೇಳಿದ್ರ, ಹಂಗೆ ಓಪನ್ ಆಯ್ತಾ, ಓ ಇದು ಬಂತ ಅಂತ ಅದೊಂದು ಎಕ್ಸೈಟ್ಮೆಂಟ್ ಇರುತ್ತೆ. ನಂಗೆ ಆ ಎಕ್ಸೈಟ್ಮೆಂಟ್ ಥಿಯೇಟರ್ಲ್ಲೇ ತೋರಿಸ್ಬೇಕು ಅಂತ. ಸೊ ಅದಕ್ಕೋಸ್ಕರ ಟ್ರೈಲರೇ ಮಾಡಬಾರ್ದು ಅಂತ ಇದೆ. ಬಟ್ ಇಲ್ಲ ಏನಾರೋ ಒಂದು ಟ್ರೈಲರ್ ಮಾಡೋಣ ಅಂತ ಅಂದಾಗ ಓಕೆ ಯಾಕೆ ನಮ್ಮ ಶಾರದಾ ಮೇಡಮ್ ಹತ್ರನೇ ಮಾತಾಡ್ತಾ ಇದ್ದೆ. ಇಂಡಿಯನ್ ಎಕ್ಸ್ಪ್ರೆಸ್ ನಮ್ಮ ಶಾರದಾ ಮೇಡಮ್ ಅವ್ರ ಹತ್ರ ಮಾತಾಡೋವಾಗಲೇ ಟ್ರೈಲರ್ ಮಾಡಲ್ಲ ಅಂತ ಯಾಕೆ ಅಂದ್ರೆ, ಇಲ್ಲ ಹಿಂಗೆ ಅಂತ ಯಾಕೆ ನೀವು 3 ಸೇರಿಸ್ಬೇಕು ಒಂದು ಮಾಡಬಾರ್ದು ಅಂದರು. ಓಹ್ ನೀವು ಐಡಿಯಾ ಚೆನ್ನಾಗಿತ್ತು, ಸರಿ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು. ಅಂದರೆ ಒಂದು ರೀಕಾಲ್ ಥರ ಇರುತ್ತೆ. 1 ಏನಾಗಿತ್ತು, 2 ಏನಾಗಿತ್ತು, 3 ಏನಾಗಬಹುದು ಅಥವಾ ಹೇಗಿರುತ್ತೆ ಅನ್ನೋದು ಚಿಕ್ಕ ಗ್ಲಿಮ್ಸ್, ಯಾವ್ಯಾವ ಪಾತ್ರಗಳಿರುತ್ತೆ ಅಂತ ಒಂದು ಚಿಕ್ಕ ಗ್ಲಿಮ್ಸ್ ತೋರಿಸಿದ್ದೀನಿ ಅಷ್ಟೇ. ಅದರಲ್ಲಿ ಏನು ಆ್ಯಕ್ಚುಲಿ ಇದು ಟ್ರೈಲರ್ ಅಂತಲೇ ಹೇಳೋಕ್ಕಾಗಲ್ಲ, ಮೇ ಬಿ ರೀಕ್ಯಾಪ್ ಅಂತ ಹೇಳ್ಬೋದು. ಆಕ್ಚುಲಿ ರೀಕ್ಯಾಪ್ ಅಂತ ಹೇಳಬೇಕಿತ್ತು, ಬಟ್ ಟ್ರೈಲರ್ ಅಂದ್ರೆ ಜನಕ್ಕೆ ಓಕೆ ಏನೋ ಬಿಟ್ಟಿದ್ದಾರೆ ಟ್ರೈಲರ್. ರೀಕ್ಯಾಪ್ ಅಂದ್ರೆ ತುಂಬಾ ಹೊಸದು, ಮತ್ತೆ ಅದನ್ನ ತಲುಪಿಸೋಕೆ ಪ್ರಯತ್ನ ಮಾಡಬೇಕಾಗುತ್ತೆ, ನಾವು ಎಫರ್ಟ್ ಹಾಕಬೇಕಾಗುತ್ತೆ. ಸೊ ವಿ ಕಾಲ್ ಇಟ್ ಅ ಟ್ರೈಲರ್, ಅದರ್ವೈಸ್ ಇಟ್ಸ್ ಅ ರೀಕ್ಯಾಪ್. ಅಂದ್ರೆ ಹಿಂದಿಂದೆಲ್ಲ ಮೆಲ್ಕ್ ಹಾಕೊಂಡು 3 ಅಲ್ಲಿ ಏನಿದೆ ಅಂತ ಒಂದಿಷ್ಟು ಗ್ಲಿಮ್ಸ್ಗಳು ಬಿಟ್ಟಿದೀವಿ, ಬಟ್ ಕಥೆಯಾಗಿ ಏನು ಬಿಟ್ಟಿಲ್ಲ ಇದರಲ್ಲಿ. ಅಂಡ್ ನಾನು ಶಾರದಾ ಮೇಡಮ್ ಸರ್, ಲವ್ ಅಮಿಡ್ ವಾರ್ ಅಂತ 19th ಇವಾಗ ಎಲ್ಲ ಕಡೆ ವಾರ್ ಬರ್ತಾ ಇದೆ. ಅಂಡ್ ಫಿಲಮ್ಸ್ ಬೇರೆ ಒಂಥರ ವಾರ್ ತೋರಿಸ್ತಾರೆ ನಮ್ಗೆ, ಆಕ್ಷನ್ ಫುಲ್ಲು, ಅದ್ರ ಮಧ್ಯ ಲವ್. ಬಟ್ ದ ಸ್ಪಾಟ್ ಲೈಟ್ ಇಸ್ ಲವ್ ಮಾಕ್ಟೇಲ್ ಟೇಕಿಂಗ್ ಓವರ್ ಟಾಕ್ಸಿಕ್ ಡೇಟ್. ದಟ್ ಹ್ಯಾಸ್ ಬೀನ್ ದ ಸ್ಪಾಟ್ ಲೈಟ್. ಅದ್ರ ಬಗ್ಗೆ ಹೇಳಿ.
ನನಗೆ ಆ್ಯಕ್ಚುಲಿ ತುಂಬ ವರ್ಷಗಳಿಂದ ಯಾವಾಗಲೂ ಒಂದು ದೊಡ್ಡ ದೊಡ್ಡ ಹಬ್ಬಕ್ಕೆ ಕನ್ನಡ ಸಿನಿಮಾಗಳು ಬರ್ತಾ ಇಲ್ವಲ್ಲ ಅನ್ನೋದು ಯಾವಾಗಲೂ ಬೇಜಾರಿತ್ತು. ಅಂದರೆ ಒಳ್ಳೊಳ್ಳೆ ಡೇಟ್ಗಳಿಗೆ ಅದು. ಸೊ ಅದು ಆ್ಯಕ್ಚುಲಿ ಟಾಕ್ಸಿಕ್ ಬರ್ತಾ ಇತ್ತು. ನಾನು ಓಕೆ ಟಾಕ್ಸಿಕ್ ಬರುತ್ತೆ, ನಾವು ಒಂದು 3 ವಾರ ಅಂದ್ರೆ ಬರೋಣ ಅಂತ ಅದಕ್ಕೆ ಫಿಕ್ಸ್ ಆಗಿದ್ವಿ. ಯಾವಾಗ ಟಾಕ್ಸಿಕ್ ಬಿಕಾಸ್ ಆಫ್ ವಾರ್ ಸಿಚುಯೇಷನ್ ಮುಂದಕ್ಕೆ ಹೋಗ್ತಿದ್ದಾಗ ಸುಪ್ರೀತ್ ಸರ್ ಅವ್ರ ಡೇಟ್ ಅನೌನ್ಸ್ ಮಾಡಿದ್ರಲ್ಲ, ಅಂದರೆ ನಾವು June 4th ಬರ್ತೀವಿ ಅಂತ. ಅದ್ರ ಹಿಂದಿನ ದಿನ ನೈಟ್ ಸುಪ್ರೀತ್ ಸರ್ ಸಿನಿಮಾ ನೋಡಿದ್ದು. ಸೊ 10:30 11 ಗಂಟೆ ತನಕ ಫುಲ್ ಎಲ್ಲ ಡಿಸ್ಕಸ್ ಎಲ್ಲ ಮಾಡ್ಕೊಂಡು ಹೊರಟಿದ್ವಿ. ಅವಾಗ ಅವ್ರಂದ್ರು, ಅವ್ರಿಗೆ ಸಿನಿಮಾ ನೋಡಿದ್ಮೇಲೆ ಕಾನ್ಫಿಡೆನ್ಸ್ ಬಂದಿದ್ದು, ಇಲ್ಲ ಸರ್ ಬರ್ಬೋದು, ಬರೋಣ ಸರ್, ನಾವು ಬರೋಣ, ನಮ್ಮ ಸಿನಿಮಾ ಚೆನ್ನಾಗಿ ನಾವು ಬರೋಣ ಅಂತ. ಸೊ ಸರಿ ಸರ್ ಬರೋಣ, ಯಾಕಂದ್ರೆ ನೀವು ಹೇಳಿದ್ರಿ ವಾರು ಯುದ್ಧ ಅಂದರೆ ಆ ಫಿಲಮಲ್ಲೆಲ್ಲ ಈಗೆಲ್ಲ ಗನ್ನು ಶೂಟು ಫೈಟು ಜಾಸ್ತಿ ಇದೆ ಅಂತ. ಯುಗಾದಿ ಹಬ್ಬ ವೆಜ್ ಮಾಡೋದು ನಾವು, ಅದಕ್ಕೋಸ್ಕರ ಲವ್ ಮಾಕ್ಟೇಲ್ ತಗೊಂಡ್ಬರ್ತಾರೆ ನಾವು ಬರೋಣ. ಒಂದು ಪ್ರೀತಿ ಆ ಥರ ಏನು ಬಡದಾಟ ರಕ್ತ ಇರ್ತ ಏನು ಕಾಣಿಸಲ್ಲ ನಿಮಗೆ. ಅಂದರೆ ಇಡೀ ಸಿನಿಮಾದಲ್ಲಿ ನೀವು ನಂಬಲ್ಲ, ಇಡೀ ಸಿನಿಮಾದಲ್ಲಿ ಎಲ್ಲೂ ಸ್ಮೋಕಿಂಗ್ ಕಾರ್ಡ್ ಇಲ್ಲ ಈ ಸಿನಿಮಾದಲ್ಲಿ. ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ ಬರುತ್ತೆ ಗೊತ್ತಾ ನಿಮಗೆ, 1-1.5 ನಿಮಿಷದ ಸ್ಮೋಕಿಂಗ್ ಕಾರ್ಡ್ಗಳು ಜನರು ಎಲ್ಲ ಸಿನಿಮಾದಲ್ಲೂ. ಆ ಸ್ಮೋಕಿಂಗ್ ಕಾರ್ಡ್ ಹಾಕಿಲ್ಲ ನಮ್ಮ ಸಿನಿಮಾಗೆ. ಇನ್ಫ್ಯಾಕ್ಟ್ 3 ಸಿನಿಮಾದಲ್ಲೂ ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2, ಲವ್ ಮಾಕ್ಟೇಲ್ 3 3 ಸಿನಿಮಾದಲ್ಲಿ ಒಂದೇ ಒಂದು ಸ್ಮೋಕಿಂಗ್ ಕಾರ್ಡ್ ಇಲ್ಲ, ಒಂದೇ ಒಂದು ಡ್ರಿಂಕಿಂಗ್ ಕಾರ್ಡ್ ಇಲ್ಲ. ಆ್ಯಂಡ್ ಇದರಲ್ಲಿ ಬ್ರೇಕಪ್ಗಳಾಗಿದೆ, ಹೆಂಡತಿ ತೀರೋಗಿದ್ದಾಳೆ, ಎಲ್ಲ ಥರ ನೋವುಗಳು ಅನುಭವಿಸಿದ್ದಾನೆ, ಕಾಲೇಜಲ್ಲಿ ಮಜಾನೂ ಮಾಡಿದ್ದಾನೆ, ಸ್ಕೂಲಲ್ಲೂ ಲೈನ್ ನೋಡಿದ್ದಾನೆ, ಮಜಾ ಮಾಡಿದ್ದಾನೆ. ಬಟ್ ಈ ಥರದ್ದು ಯಾವುದೂ ತೋರಿಸಿಲ್ಲ. ಇನ್ಫ್ಯಾಕ್ಟ್ ಇದೊಂಥರ ಕೂಡ್ಕೊಂಡು ಬಂದಿದೆ ಅಂತಾನೆ ಹೇಳ್ಬೋದು ನಮಗೆ. ಯಾಕಂದ್ರೆ April 10th ಅಲ್ಲಿ ಇದ್ವಿ ಅಂಡ್ ಕಂಟೆಂಟ್ಗಳು ಬಿಡ್ತಾ ಇದ್ವಿ ರೆಡಿ, ಅಂದ್ರೆ ಇದು ಕೂಡ್ಕೊಂಡೇ ಬರಬೇಕು. ಯಾಕಂದ್ರೆ ನಮ್ಮ ಸಿನಿಮಾ ಎಲ್ಲೋ ತುಂಬಾ ದೂರ ಇದ್ದು ನಮ್ಮ ಸ್ಟಫ್ ರೆಡಿ ಇಲ್ಲ, ಕಾಂಟೆಂಟ್ ರೆಡಿ ಇಲ್ಲ ಅಂದ್ರೆ ಬರೋಕ್ಕಾಗಲ್ಲ. ಇದೆಲ್ಲೋ ನಮಗೆ ಕೂಡ್ಕೊಂಡು ಬಂತು. ಅಂಡ್ ಆಫ್ಕೋರ್ಸ್ ಸುಪ್ರೀತ್ ಸರ್ನ ಜೊತೆ ಡಿಸ್ಕಸ್ ಮಾಡಿದಾಗ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಡೇಟ್, ರಜಾ ಇರುತ್ತೆ, 4-5 ದಿನ ರಜಾ ಇರುತ್ತೆ, ಒಳ್ಳೆ ಡೇಟ್ ಅಂತಾನೆ ಬಂದಿದ್ದು. ಅದರ್ವೈಸ್ April 10th ರೆಡಿ ಇದ್ವಿ, ಒಂದ್ ಸ್ವಲ್ಪ ಮುಂದಕ್ಕೆ ಹಾಕೊಂಡು. ಆಕ್ಚುಲಿ ನಾನು December 25th ರೆಡಿ ಇದ್ದೆ. ಅಕಸ್ಮಾತ್ ಏನಾದ್ರು ನಮಗೆ ಅವಾಗ ಮಾರ್ಕ್ ಬರುತ್ತೋ ಬರಲ್ವೋ ಅನ್ನೋದಂತ ಎಲ್ಲ ಮಾತಾಡ್ತಾ ಇದ್ರಲ್ಲ, ಅಕಸ್ಮಾತ್ ಬರಲಿ ಅಂದ್ರೆ ಆ ಡೇಟ್ಗೆ ಬಂದ್ಬೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಬಟ್ ಯಾವಾಗ ಅವ್ರು ಬಂದ್ರು, ಆಮೇಲೆ January 23rd ಅನ್ಕೊಂಡ್ವಿ, ಅವಾಗ ಲ್ಯಾಂಡ್ ಲಾರ್ಡ್ ಅನೌನ್ಸ್ ಮಾಡಿದ್ರು. ಸೊ ನನಗೇನಂದ್ರೆ ಕನ್ನಡ ಸಿನಿಮಾ ಜೊತೆ ಕ್ಲಾಶ್ ಆಗೋದು ಬೇಡ, ಒಂದು ಸೋಲೋ ಕನ್ನಡ ರಿಲೀಸ್ ಆಗಬೇಕು ಅನ್ನೋದೊಂದು ಪ್ಲಾನ್ ಇತ್ತು. ಯಾ ಗುಡ್. ಇನ್ ಒನ್ ವೇ ಏನಂದ್ರೆ ಖುಷಿ ಆಗ್ತಾ ಇರೋದು ಅಂದ್ರೆ ನಮ್ KVN ಪ್ರೊಡಕ್ಷನ್ ಇದು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂತ. ಬಿಕಾಸ್ ಆಲ್ ಓವರ್ ಇಂಡಿಯಾ, ಲೈಕ್ ಇಟ್ಸ್ ಅ ನೇಮ್ running all over India for various reasons, but still it's making its presence in Karnataka with distributing Love Mocktail anta heli. Thank you Supreet sir. That's what we wanted to tell you, Supreet, that you are there. KVN is here, okay? Andre nange innond khushi vichara andre as a couple you have become a role model and collaborating for a film. ಅದ್ರ ಬಗ್ಗೆ ಇಫ್ ಯು ಕ್ಯಾನ್ ಶೇರ್, ಹೌ ಇಸ್ ಇಟ್ ಪಾಸಿಬಲ್ ಟುಡೇ ಅಂತ. ಆಕ್ಚುಲಿ ಶ್ವೇತಾ ಅವರು ಕೇಳ್ತಾ ಇದ್ರಂತೆ ಮಿಲನ್ ಅವ್ರಿಗೆ, ಏನ್ ಕೇಳ್ತಿರ್ಬೇಕು, ಹೆಂಗ್ ಕೆಲಸ ಮಾಡ್ತೀರಾ ಹಿಂಗೆ ಸೆಟ್ ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ, ದಿಸ್ ಇಸ್ ಅನ್ಬಿಲೀವೇಬಲ್ ಅಂತ ಹೇಳೋರು. ಯಾಕಂದ್ರೆ ಶ್ರೀ ಸರ್ ಹೇಳ್ದಂಗೆ ಅನಿಯನ್ ಮೋಡಲಿ ಯಾವ್ದೋ ಒಂದ್ಸಲ ಟೀ ತಂದ ಟೀ ಏನ ತಾಣೋದಂತ ಅಂದ್ಬಿಟ್ಟಿರ್ತೀನಿ, ಏನ್ ಟೀ ಕೊಡಕ್ಕೂ ಬಿಡಲ್ಲ, ಇದು ಯಾವ ತರ ಗಂಡ ಅಂತ ಅವ್ರು ಅನ್ಕೊಂಡಿರ್ತಾರೆ ಶ್ವೇತಾ ಅವರು. ತುಂಬಾ ಜನ ಈ ಕ್ವೆಶನ್ ಕೇಳ್ತಾರೆ, ಬಟ್ ಬಹುಶಃ ನಮ್ಮ ಜೊತೆ ಕೆಲಸ ಮಾಡಿರೋರ್ಗೆ ಗೊತ್ತಿರುತ್ತೆ ಹೆಂಗ್ ವರ್ಕ್ ಆಗ್ತಾ ಇದೆ ಅಂತ. ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಅಂದ್ರೆ ಅದೇ ಮಾರ್ನಿಂಗ್ 9 to 6 ಕಾಲ್ ಶೀಟ್ ಅಲ್ಲಿ ಗಂಡ ಹೆಂಡ್ತೀನಿ ಅದು ಮರೆತು ಸ್ವಲ್ಪ ಗಲಾಟೆಗಳೆಲ್ಲ ಆಗುತ್ತೆ. ಆಮೇಲೆ 6 ಆದ್ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಡ್ತೀವಿ ನಾವು. ನಮ್ಗೆ ಗೊತ್ತು ನಾವು ಫುಲ್ ಸೈಲೆಂಟ್ ಆಗಬೇಕು, ಸೈಲೆಂಟ್ ಆಗಿ ಇವ್ರು ಏನಾದ್ರು ರೈಟ್ ಮಾ. ಬಟ್ ಕೃಷ್ಣ, ಐ ಡೋಂಟ್ ನೋ, ಐ ಆಸ್ಕಿಂಗ್ ಕ್ವೆಶನ್ಸ್ ಆಫ್ಟರ್ ಕ್ವೆಶನ್. ಬಟ್ ನೀವು ಡೈರೆಕ್ಷನ್ ಮಾಡಕ್ ಗೊತ್ತೇ ಆಗಲ್ಲ, ಹೇಗ್ ಯಾವಾಗ ಡೈರೆಕ್ಟ್ ಮಾಡಿರ್ತೀರಾ, ಯಾವಾಗ ಕಂಪ್ಲೀಟ್ ಮಾಡಿರ್ತೀರಾ ಫಿಲಮ್ ಅಂತ. ಇಲ್ಲ ಸೆಟ್ ಅಲ್ಲಿ ಇರೋರ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಕೃಷ್ಣಾಸ್ ಪ್ರೆಸೆನ್ಸ್ ಇಸ್ ಫೆಲ್ಟ್. ನಮ್ಮ ಶೂಟಿಂಗ್ ಸೆಟ್ ಅಲ್ಲಿ ಇರೋರ್ಗೆಲ್ಲ ಕೃಷ್ಣ ಸೈಲೆಂಟ್ ಆಗಿ ಡೈರೆಕ್ಟ್ ಮಾಡಲ್ಲ, ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಕೃಷ್ಣ ಡೈರೆಕ್ಟ್ ಮಾಡ್ತಾ ಇದಾರೆ ಅಂತ. ಬಿಕಾಸ್ ನಾವು ಯಾರಾದ್ರೂ ಒಬ್ರು ಶೆಡ್ಯೂಲ್ಗೆ ಹೋಗ್ಬೇಕು ಅಂದ್ರೆ ಗೊತ್ತಾಗ್ಬಿಟ್ಟಿರುತ್ತೆ. ಬಟ್ ಕೃಷ್ಣ ಹ್ಯಾಸ್ ಕಂಪ್ಲೀಟೆಡ್ ದ ಫಿಲಮ್ ಇನ್ 25 days ಅಂದ್ರೆ ಇಟ್ಸ್ ಸಮಥಿಂಗ್ ಅಗೇನ್ ಅನ್ ಎಕ್ಸಾಂಪಲ್ ಅಂತ ಅನ್ಕೋಬಹುದು. ಅಲ್ಲ, ಅದು ನೀವು 25 days ಅಲ್ಲಿ ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಯಾಕೆ ಅರ್ಜಿನ ತಗೊಂಡ್ರಿ ಅಂತ ಕೇಳಿದ್ರು. ಯಾಕಂದ್ರೆ ನನ್ನ ಜೊತೆ ಅಭ್ಯಾಸ ಆಗಿ ಇನ್ನೂ ಬೇಗ ಮಾಡ್ಬೋದಲ್ಲ ಅಂತ ಹಂಗ್ ಶಿಫ್ಟ್ ಆಗ್ಬಿಟ್ಟಿದ್ರು ಅವರು. Anyway, all the best and I'm sure this is a complete film ಅಂತ ಹೇಳ್ಬೋದು with 3, but we want more of love from you both. ಖಂಡಿತವಾಗ್ಲೂ. ಬಟ್ ನನ್ನ ಕಡೆಯಿಂದ ಅಂತೂ ಒಂದು ಪ್ರಾಮಿಸ್ ಇರುತ್ತೆ, ಲವ್ ಮಾಕ್ಟೇಲ್ 3 ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಫಿಲಮ್ಸ್ ಆಫ್ ದಿಸ್ ಇಯರ್ ಅನ್ನೋದು ಪ್ರಾಮಿಸ್ ಅಂತೂ ಡೆಫಿನೆಟ್ಲಿ ಕೊಡ್ತೀವಿ. ಅಂಡ್ ಮಿಲನ್ ಅವ್ರ ಬಗ್ಗೆ ಹೇಳಿಲ್ಲ ಅಂದ್ರೆ ತಪ್ಪಾಗ್ಬಿಡುತ್ತೆ. ಯಾಕಂದ್ರೆ ಈಗ ನೋಡಿದ್ರಿ ಒಂದು 5 ನಿಮಿಷ ನಿಂತ್ಕೊಂಡು ಮಾತಾಡೋದಕ್ಕೇನೆ ಎಷ್ಟು ಒದ್ದಾಟ ಆಯ್ತು, ಅಲ್ಲೋದ್ರು ಇಲ್ಲಿ ಬಂದ್ರು. ಅಂಡ್ ಇಡೀ ಸಿನಿಮಾ ಮಾಡಬೇಕು, ಅಷ್ಟೊಂದು ಜನ ಕಲಾವಿದರನ್ನ ಇಟ್ಕೊಂಡು ಅಂದ್ರೆ, ಯಾಕಂದ್ರೆ ನನಗೆ ಎವ್ರಿ ಶಾಟ್ ನಾನು ಡೈರೆಕ್ಟ್ ಮಾಡುವಾಗ ಮಿಲನ್ ನನ್ನ ಮುಂದೆನೇ ಇರಬೇಕು.
ಪಾಪು ಎಲ್ಲಿಗಾರೋ ಬಿಡು, ನನಗೆ ಗೊತ್ತಿಲ್ಲ, ನಾನು ಕೇಳಲ್ಲ ಅವನೇನಾಗಿದ್ದಾಗ. ಕರ್ಕೊಂಡಮ್ಮ ಪಾಪನ ಕಡೆಗೆ ಅಂತಾನೆ ಹೇಳಿದ್ದೀನಿ ನಾನು. ಸೊ ಆ ಥರನೇ ಮಾತಾಡಿರ್ತೀನಿ. ಬಟ್ ನಾನು ಎವ್ರಿ ಟೈಮ್ ನಾನು ಶಾರ್ಟ್ ತೆಗೆಯುವಾಗ ಮಿಲನ ಇರ್ಬೇಕು, ಯಾಕಂದ್ರೆ ಮಿಲನ ವಿಲ್ ಬಿ ವಿತ್ ದ ಆರ್ಟಿಸ್ಟ್ ಹತ್ರ ಇರ್ತಾರೆ. ನಾನು ಇದ್ರ ಹತ್ರ ನಿಂತಿರ್ತೀನಿ, ಅಲ್ಲಿ ಮಾನಿಟರ್ ಹತ್ರ ನೋಡ್ತಾ ಇರ್ತೀನಿ. ಮಿಲನಾಗೆ ನನಗೆ ಗೊತ್ತು ಅವ್ರಿಗೆ ಏನೇನು ನನಗೆ ಬೇಕು ಅಂತ, ಅದನ್ನ ತೆಗಿಸೋಕೆ ಅವ್ರು ಓಡಾಡ್ತಾ ಇರ್ತಾರೆ. ಸೊ ಅವ್ರು ಇಲ್ಲ ಅಂದ್ರೆ ನಾನು ಹ್ಯಾಂಡಿಕ್ಯಾಪ್ ಆಗ್ಬಿಡ್ತೀನಿ, ನನಗೆ ಅದು ಕೈಕಾಲಾಡಲ್ಲ. ಸೊ ಅದಕ್ಕೆ ಏನಾರಾಗಲಿ ಇಲ್ಬಾ ಅಂತ. ಅದ್ರಲ್ಲಿ ಬೇರೆ ಇವರಿಗೆ ಮಧ್ಯ ಲೈಕ್ ರೆಗ್ಯುಲರ್ ಆಗಿದ್ದಾಗ ಎವ್ರಿ 1 hour ಟೀ ಕುಡಿಯೋದು ಅಭ್ಯಾಸ, ಅದು ಇದು ತಿನ್ನೋದು ಅಭ್ಯಾಸ, ಆ ಫ್ರೂಟ್ಸ್ ತಿನ್ನೋದು ಅಭ್ಯಾಸ, ಅದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಆ್ಯಂಡ್ 6 ತಿಂಗಳು 7 ತಿಂಗಳು ಮಗುನ ಇಟ್ಕೊಂಡು ಇಷ್ಟು ನನಗೆ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ಫಸ್ಟ್ ನಮ್ಮ ತಂಡದಿಂದಾನೇ ಶುರು ಮಾಡ್ತೀನಿ. ಸರ್, ವಿತೌಟ್ ಯು, ಅಮೃತ, ರೇಚಲ್, ಅಭಿ ಇವರೆಲ್ಲ ದೇರ್ ಆಲ್ ಮೈ ಫ್ಯಾಮಿಲಿ. ನಾನು ಯಾವತ್ತೂ ಅವ್ರನ್ನ ಫಾರ್ಮ್ಯಾಲಿಟಿಲಿ ಮಾತಾಡ್ಸಿ ನಂಗೆ ಮರ್ತೋಗಿದೆ. ಐ ಕಾಂಟ್ ಬಿ ಫಾರ್ಮಲ್ ವಿತ್ ಯು ಆಲ್. ಸುಮ್ಮನೆ ಒಂದು ಕಾಲ್ ಮಾಡ್ತೀನಿ, ಅಮೃತ, ರೇಚಲ್ ಅಥವಾ ಅಭಿ ಇಲ್ಲಿ ಬನ್ನಿ ಅಷ್ಟೇ. ಅವ್ರು ಬಹುಶಃ ನಾನು ಕೇಳೋದು ಇಲ್ಲ ಏನು ಅಂತ, ಆ ಥರ ಒಂದು ರಿಲೇಶನ್ಶಿಪ್ ಇದೆ ನನಗೆ ಅವ್ರಗಳ ಜೊತೆ. ಆ್ಯಂಡ್ ಕೃಷ್ಣ ಟ್ರೇಲರ್ ತೋರಿಸ್ತಾ ಇದ್ರು. ಇನ್ಫ್ಯಾಕ್ಟ್ ನಾವು ಇಂಟರ್ವ್ಯೂಸ್ ಕೊಡಬೇಕಾದ್ರೆ ಕೆಲವರು ಎಮೋಷನಲ್ ಆದ್ರು ಅದನ್ನ ನೋಡಿ ನನಗೆ ಹೌದಾ ಇಟ್ಸ್ ಜಸ್ಟ್ ರೀಕ್ಯಾಪ್, ಎಮೋಷನಲ್ ಆಗಂತದ್ದು ಏನಿದೆ ಇದರಲ್ಲಿ ಅಂತ ನಾನು ಆಕ್ಚುಲಿ ಅನ್ಕೊಂಡೆ. ಬಟ್ ನೆನ್ನೆ DTSಗೆ ಚೆಕ್ ಮಾಡಕ್ ಹೋದ್ವಿ ಟ್ರೇಲರ್ನ. ನೋಡ್ತಾ ಆಕ್ಚುಲಿ ನಾನು ಅತ್ತೆ ಲಿಟರಲಿ, ಬಿಕಾಸ್ ಕೃಷ್ಣ ಹೇಳ್ತಾರೆ ಇದು ಕೊನೆಯ ಅಧ್ಯಾಯ, ಅಂದ್ರೆ ನಾನು ನಿಮಗೆ ಹೇಳ್ತಾ ಇರೋ ಕೊನೆಯ ಅಧ್ಯಾಯ ಅಂತ. ಅಂದ್ರೆ ಬಹಳಷ್ಟು, ಅಂದ್ರೆ ನಮ್ಮ ಜೀವನದಲ್ಲಿ ಬಹಳಷ್ಟು ನಾನು ಬಹಳಷ್ಟು ಜನರಿಗೆ, ಬಹಳಷ್ಟು ಸನ್ನಿವೇಶಗಳಿಗೆ ಈ ಸಿನಿಮಾದ ಮೂಲಕ ಅಟ್ಯಾಚ್ ಆಗಿದ್ದೀನಿ. ಅಂದ್ರೆ ನಮ್ಮ ಜೀವನ ಮತ್ತೆ ಲವ್ ಮಾಕ್ಟೇಲ್ ಒಂಥರ ಜೊತೆಯಾಗಿ ಹೋಗಿದೆ. ಸೊ ನನಗೆ ಸಿಕ್ಕಾಪಟ್ಟೆ ಎಮೋಷನಲ್ ಆಯ್ತು. ಅಂಡ್ ಕೃಷ್ಣ ಅವ್ರು ಹೇಳಿದ್ ಯಾವ್ದೋ ಇಂಟರ್ವ್ಯೂ ಕೃಷ್ಣ ಹೇಳಿದ್ರು, ನಾನು ನಟನಾಗಿ ಸೋಲಕ್ ರೆಡಿ ಇದ್ದೀನಿ, ಬಟ್ ನಿರ್ದೇಶಕನಾಗಿ ನಾನು ಸೋಲಕ್ ರೆಡಿ ಇಲ್ಲ ಅಂತ. ಐ ಥಿಂಕ್ ಕೃಷ್ಣ ಅವರು ಈ ಸಿನಿಮಾದಲ್ಲಿ ಗೆಲ್ತಾರೆ. ಈ ಸಿನಿಮಾ 100% ಸೋಲಲ್ಲ. ಇಟ್ಸ್ ಅ ಫ್ಯಾಂಟಾಸ್ಟಿಕ್. ನಾನು ನೋಡಿದ್ದೀನಿ ಸಿನಿಮಾನ. ಇನ್ಫ್ಯಾಕ್ಟ್ ಮೊದಲ 2 ಸಿನಿಮಾಗಳು ನಾನು ನೋಡಿದ್ದೆ. ನಾನು ಯಾವತ್ತೂ ಪ್ರೆಸ್ ಮೀಟ್ ಅಲ್ಲಿ ಈ ತರ ಓಪನ್ ಆಗಿ ನಮ್ಮ ಸಿನಿಮಾನ ನಾವೇನು ಹೇಳ್ಕೊಳ್ಳೋದು ಅಂತ ಜನರಲಿ ಅನ್ಸುತ್ತೆ, ಹೇಳ್ಕೋಬಾರ್ದು. ಬಟ್ ಈ ಸಿನಿಮಾ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಫಿಲ್ಮ್, ನಮಗೆ ಡೌಟೇ ಇಲ್ಲ. ಅಂಡ್ ಬಹಳಷ್ಟು ಜನ ಅದೇ 19th ವಿಚಾರವಾಗಿ, ರಿಲೀಸ್ ವಿಚಾರವಾಗಿ ಏನು ಈ ತರ ಬರ್ತಿದ್ದೀರಾ, ಇಷ್ಟು ಕಾನ್ಫಿಡೆನ್ಸ್ ಆಗಿ ಬರ್ತಿದ್ದೀರಾ. ಎಸ್, ವಿ ಆರ್ ಕಾನ್ಫಿಡೆಂಟ್. ಸಿನಿಮಾ ಅದ್ಭುತವಾಗಿದೆ. ಅಂಡ್ ಹೋಲ್ ಕ್ರೆಡಿಟ್ ಗೋಸ್ ಟು ಕೃಷ್ಣ ಹಿಂದೆ ನಾವೆಲ್ಲ ಇದೀವಿ. ಅಂದ್ರೆ ಬಹಳಷ್ಟು ಜನ ಇದೀವಿ. ನಾನು ಯಾರನ್ನೂ ನೇಮ್ ಮಾಡಲ್ಲ, ಬಿಕಾಸ್ ಬಹಳಷ್ಟು ಜನ ಇದೀವಿ. ಅಂದ್ರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಬಟ್ ಕೃಷ್ಣ ಇಸ್ ದ ಸೋಲ್ ರೀಸನ್. ಬಿಕಾಸ್ ಅಂದ್ರೆ ಆ ಕ್ಲಾರಿಟಿ, ಆ ವಿಷನ್, ಆ ಕನ್ವಿಕ್ಷನ್, ಅಂದ್ರೆ ಅದು ನನ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಬಹುಶಃ ನಾನು ಹೇಳಿದ್ರೆ ಓಕೆ, ನನ್ನ ಗಂಡ ನಾನು ಜಾಸ್ತಿ ಹೇಳ್ತಿದ್ದೀನಿ ಅಂತ ಅನ್ಸುತ್ತೇನೋ. ಬಟ್ ಜೊತೆಯಲ್ಲಿ ಕೆಲಸ ಮಾಡಿರೋರಿಗೆ ಗೊತ್ತಿರುತ್ತೆ. ಅಂಡ್ ಪಾರ್ಟ್ 3 ಆಕ್ಟರ್ಸ್ ಬಗ್ಗೆ ಮಾತಾಡಕ್ಕೆ ಇಷ್ಟ. ಅಂದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡ್ತೀನಿ. ಬಟ್ ಬ್ರೀಫ್ ಆಗಿ ಹೇಳ್ಬೇಕು ಅಂದ್ರೆ, ನನಗೆ ಒಬ್ಬ ಆಕ್ಟರ್ನ ನೋಡಿ ಹಿಂಗೂ ಆಕ್ಟ್ ಮಾಡ್ಬೋದಾ, ಅಥವಾ ನಾನೊಂದಿನ ಈ ರೀತಿ ನಟಿ ಆಗ್ಬೇಕು ಅಂತ ಅನ್ಸಿದ್ದು ದಿಲೀಪ್ ರಾಜ್ ಅವ್ರನ್ನ ನೋಡಿ. ಸರ್, ಐ ಆಮ್ ಅ ಫ್ಯಾನ್. ನಂಗೆ ಬಹಳ ಖುಷಿ ಆಯ್ತು ಸರ್ ನಿಮ್ ಜೊತೆ ಕೆಲಸ ಮಾಡಿ. ಅಂದ್ರೆ ಎವ್ರಿ ಶಾರ್ಟ್, ಅವ್ರ ಎವ್ರಿ ಸೀನ್ ತಗೋಬೇಕಾದ್ರೆ ನಾನು ಮಿಸ್ಸೇ ಮಾಡ್ತಿರ್ಲಿಲ್ಲ ಆ ಕಡೆ ಈ ಕಡೆ ಹೋಗೋದು. ಅಂಡ್ ಶ್ವೇತಾ ಅವರು, ದಿಲೀಪ್ ರಾಜ್ ಅವರು, ದೆ ಲುಕ್ ಫ್ಯಾಂಟಾಸ್ಟಿಕ್ ಆನ್ ಸ್ಕ್ರೀನ್. ಸಖತ್ತಾಗಿ ಬಂದಿದೆ. ನೀವು ಯಾರು ನೋಡಿಲ್ಲ, ಬಟ್ ನಾನು ಸಿನಿಮಾ ನೋಡಿದ್ದೀನಿ. ಸಮೃತ, ಯು ಆರ್ ಅ ಸ್ಟಾರ್. ಸಿನಿಮಾ ಆದ್ಮೇಲೆ ಮಾತಾಡ್ತೀನಿ. ಸಮೃದ್ಧನ ಬಗ್ಗೆ ಹೇಳೇ ಇಲ್ಲ. ಅಂಡ್ ಹೆಗ್ಲ ಮೇಲೆ ಎತ್ಕೊಂಡು ಕೈಯಲ್ಲಿ ಹಿಡ್ಕೊಂಡು, ಐ ಥಿಂಕ್ ಕನ್ನಡ ಲ್ಯಾಂಗ್ವೇಜ್ ಅಷ್ಟು ಗ್ರಿಪ್ ಇಲ್ಲ, ಬಟ್ ಸ್ಟಿಲ್ ಅದನ್ನ ಕಲಿತು ಅಷ್ಟು ಚೆನ್ನಾಗಿ ಎಮೋಟ್ ಮಾಡಿ ಅದನ್ನ ಪ್ರತಿದಿನ, ಅಂದ್ರೆ ನಾವು ಮುಂಚೆನೆ ಕಳಿಸ್ಬಿಡ್ತಾ ಇದ್ವಿ ಲೈನ್ಸ್ನ, ಅದನ್ನ ನೀಟಾಗಿ ರಿಹರ್ಸ್ ಮಾಡ್ಕೊಂಡು ಆಕ್ಟ್ ಮಾಡ್ಕೊಂಡು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಿಮಗೆ ಸಿನಿಮಾ ನೋಡಿದಾಗ ಎಷ್ಟು ಮುದ್ದು ಅನ್ಸುತ್ತೆ ಅಂದ್ರೆ, ಐ ಡೋಂಟ್ ನೋ. ಅಂದ್ರೆ ಯೂಶಲಿ ಮಕ್ಳು ಸೆಟ್ಟಿಗೆ ಬರ್ಬೇಕಾದ್ರೆ ನಮ್ಗೊಂದು ಟೆನ್ಷನ್ ಇರುತ್ತೆ, ಅಯ್ಯೋ ಹೆಂಗಪ್ಪ ಈ ಮಕ್ಳು, ಯಾಕಂದ್ರೆ ಮಕ್ಳ ಜೊತೆ ಸೀನ್ಸ್ ಮಾಡ್ಬೇಕಾದ್ರೆ ನಮ್ಗೆಲ್ಲ ತುಂಬಾ ಟೈರಿಂಗ್ ಆಗಿತ್ತು, ನಮ್ಗೆ ಶ್ರೀಸರ್ಗೆ, ಕೃಷ್ಣ ಅವ್ರಿಗೆಲ್ಲ. ಬಟ್ ಸಮೃತ ಥ್ರೂಔಟ್ ದ ಫಿಲ್ಮ್ ಇದ್ದಾಳೆ, ಬಟ್ ಅವಳು ಸೆಟ್ಟಿಗೆ ಬರ್ತಾಳೆ ಅಂದ್ರೆ ನಾವು ಒಂಥರ ಆರಾಮಾಗಿರ್ತಿದ್ವಿ. ಬಿಕಾಸ್ ಅವಳು ನಾವು ಪ್ರಿಪೇರ್ ಆಗಕ್ಕೆ ಲೈನ್ಸ್ ಕೊಡ್ತಾ ಇದ್ವಿ, ಪ್ರಾಕ್ಟೀಸ್ ಮಾಡಿಸ್ತಿದ್ವಿ. ಬಟ್ ಅವ್ರ ಪೇರೆಂಟ್ಸ್ ಕೂಡ ಅಷ್ಟೇ ಡೆಡಿಕೇಶನ್ ಅಲ್ಲಿ ಪ್ರಿಪೇರ್ ಮಾಡ್ತಿದ್ರು, ಅವಳು ಅಷ್ಟೇ ಪ್ರಿಪೇರ್ ಆಗಿ ಬರ್ತಿದ್ಲು. ಫ್ಯಾಂಟಾಸ್ಟಿಕ್ ಸಮೃತ, ತುಂಬಾ ಮುದ್ದಾಗಿ ಮಾಡಿದ್ಯಾ. ಅಂಡ್ ನಮ್ಮ ಲವ್ ಮಾಕ್ಟೇಲ್ 3 ಸಿನಿಮಾದ ಇನ್ನೊಬ್ಬ ಸ್ಟಾರ್ ಜಗದೀಶ್, ಅವನು ಅಂದ್ರೆ ಅವನಿಗೆಲ್ಲ ಗೊತ್ತು, ಬಟ್ ಸ್ಟಿಲ್ ಅವನಲ್ಲಿ ಒಂದು ಇನ್ನಸೆನ್ಸ್ ಇದೆ. ಅಂದ್ರೆ ಅವ್ನು ಮಾತಾಡಿದಾಗ ಬಹುಶಃ ನೀವೆಲ್ಲ ನೋಡಿರ್ತೀರಾ ಅವ್ನು ಯಾವ ರೀತಿ ಪಾತ್ರ ಅಂತ.
ಅಂದ್ರೆ ಒಬ್ಬ ಆಕ್ಟಿಂಗ್ ಬರ್ದಲೇ ಇರೋರ್ನ ಕರ್ಕೊಂಡ್ಬಂದು ಆಕ್ಟಿಂಗ್ ಮಾಡ್ಸೋದು ಒಂದ್ ಕಡೆ ಆದ್ರೆ ಅವ್ನ್ಗ ಕೆಪಾಸಿಟಿ ಇದೆ, ಅಂದ್ರೆ ಅವ್ನ್ಗ ಎನರ್ಜಿ ಇದೆ. ಅವ್ನ್ ಮಾತಾಡ್ತಿದ್ರೆ ಒಂದ್ ಖುಷಿ, ಅವ್ನ ಮಾತಾಡಿಸ್ತಿರ್ತೀವಿ ಅವಾಗ ನಾವು ಅದು ಹೇಳು ಇದು ಹೇಳು ಅಂತ. ಸೊ ಹಿ ಸಚ್ ಅ ಕ್ಯಾರೆಕ್ಟರ್ ಅಂಡ್ ಸಿನಿಮಾ ಆದ್ಮೇಲೆ ಅವನ ಮೇಲೆ ಎಲ್ರಿಗೂ ಲವ್ ಆಗುತ್ತೆ. ಅಂಡ್ ನಯಾರಾ ದೀಪಕ್, ಕೃಷ್ಣ ಹೇಳ್ದಂಗೆ ನಾವು ಅಂದ್ರೆ ಒಂದು 10 ವರ್ಷಗಳ ಜರ್ನಿ. ವೈಶಾಲಿ ಅಂತ ನಮ್ಗೆ ಕರ್ತವ್ಯ, ಐ ಆಮ್ ಸಾರಿ, ಬಟ್ ನಯಾರಾ ಇವಾಗ ಅವರು ಎಸ್ಪೆಷಲಿ ನಯಾರಾ ಬಗ್ಗೆ ಸಿನಿಮಾ ಆದ್ಮೇಲೆ ಮಾತಾಡ್ತೀನಿ. ತುಂಬಾ ಮಾತಾಡೋದಿದೆ ನನಗೆ ಅವ್ರ ಬಗ್ಗೆ, ಬಟ್ ನಾನು ಸಿನಿಮಾ ಆದ್ಮೇಲೆ ಮಾತಾಡ್ತೀನಿ. ಅಲ್ಲ, ಸಾಕಷ್ಟು ಎಲ್ಲರ ಬಗ್ಗೆನೂ. ಇನ್ನೊಂದು ಅದಾದ್ಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ಒಂದು ಪ್ರೆಸ್ ಮೀಟ್ ಮಾಡಿ ಈಗ ಲವ್ ಮಾಕ್ಟೇಲ್ 3 ಅವ್ರವ್ರು ಮಾಡಿರೋಂಥ ಪಾತ್ರ, ಅವ್ರು ಮಾಡಿದ್ದನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದು ತುಂಬಾ ಇದೆ. ಸೊ ಅದನ್ನ ನೆಕ್ಸ್ಟ್ ಇದರಲ್ಲಿ ಹಂಚ್ಕೋತೀವಿ. ಯಾಕಂದ್ರೆ ನಮಗೆ ಬಿಟ್ಟರೆ ನಾವೆಲ್ಲ ಹೇಳ್ಬಿಡ್ತೀವಿ, ಬೇಡ. ಕಾಮತ್ ಸರ್, ಥ್ಯಾಂಕ್ ಯು. ಆಸ್ ಯೂಶುವಲ್ ಬ್ಯೂಟಿಫುಲ್ ಲಿರಿಕ್ಸ್. ಕಾಮತ್ ಅವ್ರ ಮ್ಯಾಜಿಕ್ ಅಂತೂ ಕಂಟಿನ್ಯೂ ಮಾಡಿದೀವಿ ಅಂದ್ರೆ ನಿಮ್ಮೆಲ್ಲ ಮ್ಯಾಜಿಕ್ ಇದೆ ಅಂತ. ಅಂಡ್ ಶಶಾಂಕ್ ಸರ್ ಬರ್ದಿರೋ ಸಾಂಗ್ ಎಲ್ಲ ಮಿಲಿಯನ್ ಗಟ್ಲೆ ಓಡುತ್ತೆ ಅಂತ ಒಂದು. ಆಮೇಲೆ ತುಂಬಾ ಸಿಂಪಲ್ ಆಗಿ ಬರೀತಾರೆ, ಸರಳವಾಗಿ ಬರೀತಾರೆ, ಎಲ್ಲರಿಗೂ ಹತ್ರ ಆಗೋಂಗ್ ಬರೀತಾರೆ ಸಾಂಗ್. ಸೊ ಐ ಥಿಂಕ್ ದಟ್ಸ್ ದ ಸೀಕ್ರೆಟ್ ಸರ್ ನಿಮ್ ಹಾಡುಗಳು ನೋಡಕ್ಕೆ. ಹಾಗಾಗಿ ಕೃಷ್ಣ ಶಶಾಂಕ್ ಸರ್ ಹತ್ರ ಈ ಸಾಂಗ್ ಬರೆಸ್ಬೇಕು ಅಂತ ಬರ್ಸಿರೋದು. ಅಂಡ್ ಅದ್ಭುತವಾಗಿದೆ ಆ ಸಾಂಗ್. ಅಂಡ್ ಶಶಾಂಕ್ ಸರ್ ಇಸ್ ಆಲ್ಸೋ ಫ್ಯಾಮಿಲಿ, ನಮ್ ಸುತ್ತಮುತ್ತನೇ ಇರ್ತಾರೆ. ಅದೇ ಜನರಲಿ ಎಲ್ಲ ಪ್ರೆಸ್ ಮೀಟ್ ಅಲ್ಲೂ ಫ್ಯಾಮಿಲಿ ಅಂದ್ರೆ ಪ್ರೆಸ್ ಅವ್ರಿಗೆ ಅನ್ಸ್ತಾ ಇರುತ್ತೆ ಏನೆಲ್ಲ ಫ್ಯಾಮಿಲಿ ಅಂತಾರೆ ಅಂತ. ಬಟ್ ಆಕ್ಚುಲಿ ಇಲ್ಲಿ ಫ್ಯಾಮಿಲಿ ಇದೆ. ಯಾಕಂದ್ರೆ ನಮ್ಮ ಜರ್ನಿ ಅಷ್ಟು ವರ್ಷದ್ದು, 6-7 ವರ್ಷದ್ದು. ಅಂಡ್ ನಾನಂತೂ ಡೆಫಿನೆಟ್ಲಿ ಆ ವ್ಯಕ್ತಿ ಅಲ್ಲ. ಮೊನ್ನೆ ಸಿಕ್ಕಿ ಫ್ರೆಂಡ್ ಆಗಿರೋಲ್ಲ, ನನ್ನ ಫ್ಯಾಮಿಲಿ ಅಂತ ಕರೆಯೋದೇ ಇಲ್ಲ. ನಾನು ಪರ್ಸನಲಿ ಗೊತ್ತಿರೋರಿಗೆ ಗೊತ್ತಿರುತ್ತೆ. ಸೊ ಐ ರಿಯಲಿ ಮೀನ್ ಇಟ್ ವೆನ್ ಐ ಸೇ ಇಟ್. ಇವರೆಲ್ಲ ನಮ್ಮವರು. ಸೊ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಐ ಥಿಂಕ್ ಮೀಡಿಯಾದವ್ರು ಕೂಡ 1 ಆಯ್ತು, 2 ಆಯ್ತು, 3 ವರೆಗೂ ಬಹಳಷ್ಟು ಜನ ಇಲ್ಲಿ ಟ್ರಾವೆಲ್ ಆಗಿದ್ದೀರಾ, ಬಹಳಷ್ಟು ಸಪೋರ್ಟ್ ಮಾಡಿದ್ದೀರಾ, ಸಿನಿಮಾ ತಲುಪ್ಸಕ್ಕೆ ಸಪೋರ್ಟ್ ಮಾಡಿದ್ದೀರಾ. ನಿಮ್ಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನಮ್ಮ 3ನೇ ಅಧ್ಯಾಯ, ಕೊನೆಯ ಅಧ್ಯಾಯನ ನೀವೆಲ್ಲ ನೋಡಿ ನಮ್ಗೆ ಆಶೀರ್ವಾದ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.